ಬಸವಾ 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 ಹರ ಬಸವಾಯ ನಮಃ ಪ್ರಭು ಬಸವಾಯ ನಮಃ ಗುರು ಬಸವಾಯ ನಮಃ ಲಿಂಗ ಬಸವಾಯ ನಮಃ ಜಂಗಮ ಬಸವಾಯ ನಮಃ ಭಸ್ಮ ಬಸವಾಯ ನಮಃ ರುದ್ರಾಕ್ಷಿ ಬಸವಾಯ ನಮಃ ಮಂತ್ರ ಬಸವಾಯ ನಮಃ ಪಾದೋದಕ ಬಸವಾಯ ನಮಃ ಪ್ರಸಾದ ಬಸವಾಯ ನಮಃ ಚಿನ್ನಿಧಿ ಬಸವಾಯ ನಮಃ ಚಿನ್ನಾದ ಬಸವಾಯ ನಮಃ ಚಿದ್ಬಿಂದು ಬಸವಾಯ ನಮಃ ಚಿತ್ಕಲ ಬಸವಾಯ ನಮಃ ಚಿದಂಗ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಹ್ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನಮಸ್ಕಾರ. ಇಂದಿನ ಈ ಒಂದು ಆನ್ಲೈನ್ ಅರಿವಿನ ಮನೆ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಬೆಂಗಳೂರು ಕೇಂದ್ರ ಬಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಅರವಿಂದಣ್ಣ ಜತ್ತಿಯವರೇ ಹಾಗೂ ಉಳಿದ ಶರಣ ಬಂಧುಗಳೇ, ಬೆಂಗಳೂರು, ಧಾರವಾಡ ಮತ್ತು ಕಲಬುರಗಿ ಬಸವ ಸಮಿತಿಗಳ ವತಿಯಿಂದ ವಿಶೇಷವಾಗಿ ಆಯೋಜಿಸತಕ್ಕಂತಹ ಈ ವಿಶೇಷವಾದ ಆನ್ಲೈನ್ ಅರಿವಿನ ಮನೆ ಕಾರ್ಯಕ್ರಮಗಳ ಸದುಪಯೋಗವನ್ನು ಪಡೆದುಕೊಳ್ತಾ ಇರುವಂತಹ, ಆನ್ಲೈನ್ ಮೂಲಕ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಇಂತಹ ವಿಶೇಷ ಉಪನ್ಯಾಸ ಮಾಲೆಯಲ್ಲಿ ನಡೆಯುವ ಎಲ್ಲ ಉಪನ್ಯಾಸಗಳ ಸದುಪಯೋಗವನ್ನು ಪಡೆಯುತ್ತಿರುವಂತಹ ಶರಣ ಬಂಧುಗಳೇ, ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಈ ದಿನ ಬಸವ ಸಮಿತಿಯ ಅಧ್ಯಕ್ಷರು ನನಗೆ ಸೂಚಿಸಿರುವಂತೆ ನಾನು ಜೇಡರ ದಾಸಿಮಯ್ಯನವರ ವಚನಗಳಲ್ಲಿ ಕಂಡುಬರುವಂತಹ ವೈಶಿಷ್ಟ್ಯಗಳು, ಜೇಡರ ದಾಸಿಮಯ್ಯನವರ ವಚನಗಳ ಅನುಭವ, ಇವುಗಳನ್ನು ಕುರಿತು ನಿಮ್ಮೊಂದಿಗೆ ನನ್ನ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳುವುದಕ್ಕೆ ಇಷ್ಟಪಡುತ್ತೇನೆ. ಶರಣ ಬಂಧುಗಳೇ, ಶರಣ ಸಾಹಿತ್ಯವನ್ನು ಅಧ್ಯಯನ ಮಾಡತಕ್ಕಂತಹ ಸಂದರ್ಭದಲ್ಲಿ ನಾವು ಬಸವಾದಿ ಪ್ರಮಥರನ್ನು ಇಡೀ ವಿಶ್ವ ಸಾಹಿತ್ಯಕ್ಕೆ ಅತ್ಯಪೂರ್ವವಾದಂತಹ ಸಾಹಿತ್ಯವನ್ನು ಕೊಟ್ಟ ದಾರ್ಶನಿಕರು, ಪ್ರಮಥರು ಎಂದು ಗುರುತಿಸುತ್ತೇವೆ. ವಿಶ್ವ ಮಾನ್ಯತೆಯನ್ನು ಪಡೆದಿರತಕ್ಕಂತಹ ವಚನ ಸಾಹಿತ್ಯ ಇವತ್ತು ತನ್ನದೇ ಆದಂತಹ ಒಂದು ವಿಶಿಷ್ಟತೆಯನ್ನು ಹೊಂದಿದೆ ಎಂಬುದು ಶರಣ ಸಾಹಿತ್ಯವನ್ನು ಅಧ್ಯಯನ ಮಾಡತಕ್ಕಂಥ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಇಂತಹ ವಚನ ಸಾಹಿತ್ಯದಲ್ಲಿ ಮೊಟ್ಟಮೊದಲ ವಚನಕಾರರು ಎಂದು ಹೆಸರಾಗಿರತಕ್ಕಂಥವರು ಶರಣ ಜೇಡರ ದಾಸಿಮಯ್ಯನವರು. ನಮ್ಮ ಸಂಶೋಧಕರ ಸಂಶೋಧನೆಯ ಫಲವಾಗಿ
20ನೆಯ ಶತಮಾನದ ಪ್ರಾರಂಭದ ದಶಕದಲ್ಲಿಯೇ ಜೇಡರ ದಾಸಿಮಯ್ಯನವರು ಇರುವಂತಹ ವಚನಕಾರರಲ್ಲಿ ಮೊಟ್ಟ ಮೊದಲ ವಚನಕಾರರು ಎಂಬುದಾಗಿ ತಿಳಿದು ಬಂದಿದೆ. ನಮ್ಮ ಶರಣ ಸಾಹಿತ್ಯವನ್ನು ಕುರಿತು ಅಧ್ಯಯನ ಮಾಡಿರತಕ್ಕಂತಹ, ಸಂಶೋಧನಾತ್ಮಕ ನೆಲೆಯಲ್ಲಿ ಆ ಬಗೆಗೆ ಚಿಂತನೆ ಮಾಡಿರತಕ್ಕಂತಹ, ವಿವಿಧ ಸಂಶೋಧನಾತ್ಮಕ ಲೇಖನಗಳನ್ನು ಬರೆದಿರತಕ್ಕಂತಹ ವಚನ ಪಿತಾಮಹರಾದ ಶ್ರೀಯುತ ಫ ಗು ಹಳಕಟ್ಟಿ ಸರ್ ಅವರು, ಹಾಗೂ ವಚನ ಸಾಹಿತ್ಯವನ್ನು ಕುರಿತಂತೆ ಅಧಿಕೃತವಾಗಿ ಮಾತನಾಡಬಲ್ಲ ಮತ್ತು ಮಾತನಾಡುತ್ತಿದ್ದಂತಹ ಧಾರವಾಡ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿದ್ದ ಆರ್ ಸಿ ಹಿರೇಮಠ್ ಸರ್ ಅವರು, ಎಂ ಕಲಬುರ್ಗಿಯವರು ಮತ್ತು ಇನ್ನಿತರ ವಿದ್ವಾಂಸರಲ್ಲಿ ಡಾಕ್ಟರ್ ತಿಪ್ಪೇರುದ್ರಸ್ವಾಮಿಯವರು ಹಾಗೂ ಎಲ್ ಬಸವರಾಜು ಅವರು ಮತ್ತು ಚಿದಾನಂದ ಮೂರ್ತಿಯವರು ಈ ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡುವ ಸಂದರ್ಭದಲ್ಲಿ ತಮ್ಮ ಸಂಶೋಧನಾತ್ಮಕ ಲೇಖನಗಳಲ್ಲಿ ಜೇಡರ ದಾಸಿಮಯ್ಯನವರನ್ನು ಒಪ್ಪಿಕೊಂಡು ಇವರು ದೊರೆತಿರುವ ಆಧಾರಗಳ ಪ್ರಕಾರ ಮೊಟ್ಟ ಮೊದಲ ವಚನಕಾರರು, ಆದ್ಯ ವಚನಕಾರರು ಜೇಡರ ದಾಸಿಮಯ್ಯನವರು ಎಂದು ನಿರ್ಧಾರ ಆಗಿರೋದ್ರಿಂದ ಇವತ್ತಿನ ಎಲ್ಲ ಪುಸ್ತಕಗಳಲ್ಲಿಯೂ ಜೇಡರ ದಾಸಿಮಯ್ಯನವರು ವಚನಕಾರರಲ್ಲಿ ಮೊದಲಿಗರೆಂದು ಗುರುತಿಸಲ್ಪಟ್ಟಿದ್ದಾರೆ. ತಮಗೆಲ್ಲ ಗೊತ್ತಿರುವಂತೆ ಜೇಡರ ದಾಸಿಮಯ್ಯನವರನ್ನು ನಾವು ಅವರ ವೈಯಕ್ತಿಕವಾದ ವಿಚಾರಗಳನ್ನು ತಿಳಿದುಕೊಳ್ಳುವುದಕ್ಕೆ ಒಂದು ಸಂಕ್ಷಿಪ್ತವಾಗಿ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅವರ ವೈಯಕ್ತಿಕ ವಿಚಾರಗಳನ್ನು ನಾವು ತಿಳಿಯಬೇಕಾದರೆ ಕೆಲವು ಸಾಹಿತ್ಯ ಕೃತಿಗಳನ್ನು ನಾವು ಗಮನಿಸಬೇಕಾಗ್ತದೆ. ದಾಸಿಮಯ್ಯನವರ ವಚನಗಳಲ್ಲಿ ದಾಸಿಮಯ್ಯನವರ ಸ್ವಂತ ವಿಚಾರಗಳು ಎಲ್ಲಿಯೂ ಕೂಡ ಉಕ್ತವಾಗಿಲ್ಲ, ಹೇಳಲ್ಪಟ್ಟಿಲ್ಲ. ಆದರೆ ದಾಸಿಮಯ್ಯನವರ ನಂತರ ಬಂದಂತಹ ಕೆಲವು ನಮ್ಮ ಶರಣ ಕವಿಗಳು, ಶರಣ ಸಾಹಿತ್ಯಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿರುವಂತಹ ಹರಿಹರ, ಲಕ್ಕಣ ದಂಡೇಶ ಮತ್ತು ಭೀಮಕವಿಯ ಬಸವ ಪುರಾಣದಲ್ಲಿ ಕೂಡ ನಾವು ಜೇಡರ ದಾಸಿಮಯ್ಯನವರಿಗೆ ಸಂಬಂಧಪಟ್ಟ ಕೆಲವು ವಿಚಾರಗಳನ್ನು ಸಂಗ್ರಹ ಮಾಡೋಕ್ಕೆ ಸಾಧ್ಯ ಇದೆ. ಇದನ್ನು ಬಿಟ್ಟರೆ 16ನೇ ಶತಮಾನದಲ್ಲಿದ್ದಂತಹ ಶಾಂತಲಿಂಗ ದೇಶಿಕ ಎನ್ನುವ ಕವಿ ಬರೆದಿರುವ ಭೈರವೇಶ್ವರ ಕಾವ್ಯ ಕಥಾಸೂತ್ರ ರತ್ನಾಕರ ಎನ್ನುವ ಕಾವ್ಯದಲ್ಲಿ ಕೂಡ ಜೇಡರ ದಾಸಿಮಯ್ಯನವರನ್ನು ಕುರಿತಂತಹ ಕೆಲವು ವಿಚಾರಗಳು ನಮಗೆ ದೊರೆಯುತ್ತವೆ. ಈ ಕೃತಿಗಳನ್ನು ಆಧಾರವಾಗಿಟ್ಟುಕೊಂಡು ನಾನು ಸಂಗ್ರಹಿಸಿದಂಥ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡುತ್ತೇನೆ. ಶರಣ ಬಂಧುಗಳೇ, ಜೇಡರ ದಾಸಿಮಯ್ಯನವರು ಇವತ್ತಿನ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ಬರುವಂತಹ ಮುದನೂರು ಎನ್ನುವ ಗ್ರಾಮದಲ್ಲಿ ಜನಿಸಿದವರು. ಇವರ ಕಾಲ ಕ್ರಿಸ್ತ ಶಕ 1125 ಸುಮಾರು, ಅಂದರೆ 12ನೆಯ ಶತಮಾನದ ಪೂರ್ವಾರ್ಧದಲ್ಲಿ ಇವರು ಜೀವಿಸಿದ್ದರು ಎಂಬುದು ನಮ್ಮ ಸಂಶೋಧಕರ ಸಂಶೋಧನೆಯ ಫಲ ದೊರೆತಿದೆ. ಕ್ರಿಸ್ತ ಶಕ 1075 ಸುಮಾರಿನಿಂದ 1125 ಆಳ್ವಿಕೆ ಮಾಡಿದ ಕಲ್ಯಾಣಿ ಚಾಲುಕ್ಯರ 2ನೇ ಜಯಸಿಂಹ ಎನ್ನುವಂಥವನ ಆಳ್ವಿಕೆಯ ಕಾಲದಲ್ಲಿ ದಾಸಿಮಯ್ಯನವರು ಜೀವಿಸಿದ್ದರು. ಆ ಸಂದರ್ಭದಲ್ಲಿ ಅವರು ವಚನ ರಚನೆ ಮಾಡಿರಬೇಕು ಎಂಬುದು ನಮ್ಮ ವಿದ್ವಾಂಸರ ಅಭಿಪ್ರಾಯ. ಶರಣ ಬಂಧುಗಳೇ, ನಾನೀಗಾಗಲೇ ಹೇಳಿದಂತೆ ಯಾದಗಿರಿ ಜಿಲ್ಲೆ ಏನಿದೆ ಅಲ್ಲಿ ಬರುವಂತಹ ಸುರಪುರ ತಾಲೂಕಿನ ಮುದನೂರು ಎನ್ನುವಂತಹ ಒಂದು ಊರಿನಲ್ಲಿ ಇವರು ಜನಿಸಿದರು. ತಂದೆಯ ಹೆಸರು ರಾಮಯ್ಯ ಎಂದು, ತಾಯಿಯ ಹೆಸರು ಶಂಕರಿ ಎಂಬುದಾಗಿ ಕೆಲವು ಕೃತಿಗಳಲ್ಲಿ ಉಕ್ತವಾಗಿದೆ. ರಾಮಯ್ಯ ಮತ್ತು ಶಂಕರಿ ಎನ್ನುವಂತಹ ಶಿವಭಕ್ತ ದಂಪತಿಗಳ ಮಗನಾಗಿ ಜನಿಸಿದ ದಾಸಿಮಯ್ಯನವರು ಬಾಲ್ಯದಲ್ಲಿರುವಾಗಲೇ ಶಿವನಿಷ್ಠೆಯನ್ನು ಹೊಂದಿದ್ದಂತಹವರು. ಅಪಾರವಾದ ಶಿವಭಕ್ತಿಯನ್ನು ಚಿಕ್ಕಂದಿನಲ್ಲಿಯೇ ತೋರಿಸಿಕೊಳ್ತಾ ಇದ್ದರು. ಜೊತೆಗೆ ಅವರಿಗೆ ಜ್ಞಾನ ಸಂಪಾದನೆ ಮಾಡಬೇಕು ಎನ್ನುವಂತಹ ಒಂದು ಜ್ಞಾನದಾಹ ಅವರಲ್ಲಿ ಹೆಚ್ಚಾಗಿತ್ತು. ಇದನ್ನು ಗಮನಿಸಿದಂತಹ ಅವರ ಹಿರಿಯರು, ಅವರ ಕೆಲವು ಪೋಷಕರು ಅಥವಾ ಗುರು ಹಿರಿಯರು ಏನು ಮಾಡಿದರು, ಇವರಿಗೆ ಉನ್ನತವಾದಂತಹ ಒಂದು ಶಿಕ್ಷಣವನ್ನು ಕೊಡಿಸಿದ್ದೇ ಆದರೆ ಇವನು ಮುಂದೆ ಒಳ್ಳೆಯ ವ್ಯಕ್ತಿಯಾಗಿ ಬೆಳೆಯುತ್ತಾನೆ, ಒಳ್ಳೆಯ ಜ್ಞಾನಿ ಆಗುತ್ತಾನೆ ಎನ್ನುವ ಒಂದು ಆಶಯವನ್ನು ಹೊಂದಿದ್ದಂಥ ಇವರ ಪೋಷಕರು ದಾಸಿಮಯ್ಯನನ್ನು ಬಾಲ್ಯದಲ್ಲಿರುವಾಗಲೇ ಇವತ್ತಿನ ನಮ್ಮ ಶ್ರೀಶೈಲ ಅಲ್ಲಿಗೆ ಇವರನ್ನು ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸಿಕೊಡ್ತಾರೆ. ಶ್ರೀಶೈಲ ನಮಗೆಲ್ಲ ಗೊತ್ತಿರುವಂತೆ ಶರಣ ಸಾಹಿತ್ಯವನ್ನು ಅಧ್ಯಯನ ಮಾಡಿರ್ತಕ್ಕಂಥವರಿಗೆ ನೆನಪಾಗ್ತದೆ. ಅನೇಕ ದಾರ್ಶನಿಕರಿಗೆ, ಅನೇಕ ಶರಣ ಸಂತರಿಗೆ ಆತ್ಮಶ್ರೀಯನ್ನು ಕಲ್ಪಿಸಿದಂಥ ಆತ್ಮಶ್ರೀ ಶೈಲ ಅದು. ಅಂತಹ ಶ್ರೀಶೈಲಕ್ಕೆ ದಾಸಿಮಾರ್ಯರು ಅಂದರೆ ದಾಸಿಮಯ್ಯನವರು ಅಲ್ಲಿಗೆ ಹೋದಾಗ ಅಲ್ಲಿ ಚಂದ್ರಗುಂಡ ಶಿವಾಚಾರ್ಯ ಎಂಬತಕ್ಕಂಥವರು ಇವರಿಗೆ ಗುರುಗಳಾಗಿ ದೊರೆಯುತ್ತಾರೆ. ಚಂದ್ರಗುಂಡ ಶಿವಾಚಾರ್ಯರ ಬಳಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಕೆಲವು ಕೃತಿಗಳನ್ನು
ಪುರಾತನ ಸಾಹಿತ್ಯ ಕೃತಿಗಳನ್ನು ಅಭ್ಯಾಸ ಮಾಡ್ತಾ ಅಧ್ಯಯನ ಮಾಡ್ತಾ ಮಾಡ್ತಾ ತಮ್ಮಲ್ಲಿ ಮೊದಲಿನಿಂದಲೂ ರೂಢಿಯಲ್ಲಿದ್ದಂತಹ ಶಿವನಿಷ್ಠೆಯನ್ನು ಜಾಗೃತಗೊಳಿಸಿಕೊಳ್ಳುತ್ತಲೇ ಎಲ್ಲಿಯೂ ಶಿವಭಕ್ತಿಗೆ ಧಕ್ಕೆ ಬರದಂತೆ ನಡೆದುಕೊಳ್ಳುತ್ತಲೇ ಚಂದ್ರಗೊಂಡ ಶಿವಾಚಾರ್ಯರ ಬಳಿಯಲ್ಲಿ ಅದ್ಭುತವಾದ ವಿದ್ಯಾಭ್ಯಾಸ ಮಾಡುತ್ತಾ ಒಳ್ಳೆಯ ಪಂಡಿತರಾಗಿ ದಾಸಿಮಾರ್ಯರು ಬೆಳೆಯುತ್ತಾರೆ. ನಮ್ಮ ಕೃತಿಗಳಲ್ಲಿ ದಾಸಿಮಾರ್ಯರನ್ನು ಕುರಿತು ದಾಸಿಮಯ್ಯ, ದಾಸಯ್ಯ, ದಾಸಿಮಾರ್ಯ ಎನ್ನುವಂತಹ ಪದಗಳ ಉಲ್ಲೇಖ ಕಂಡುಬರುತ್ತದೆ. ಶರಣ ಸಾಹಿತ್ಯ ಅಭ್ಯಾಸಿಗಳಿಗೆ ನೆನಪಾಗಬಹುದು, ನಾನೀಗಾಗಲೇ ಹೇಳಿದಂತೆ ಈ ಮೊದಲು ಹೇಳಿದಂಥ ಕೆಲವು ವಿದ್ವಾಂಸರು ಹೇಳಿದ ನಂತರ ಇತ್ತೀಚೆಗೆ ಕಳೆದ ಒಂದು ದಶಕದಿಂದೀಚೆಗೆ ದಾಸಿಮಯ್ಯನವರ ಹೆಸರಿನ ಪೂರ್ವ ಪದವಾಗಿ ಬರುವ ಜೇಡರ ದಾಸಿಮಯ್ಯ ಎಂಬ ಪದವನ್ನು ಕುರಿತು ಸ್ವಲ್ಪ ವಿವಾದ ನಡೆದದ್ದು ಉಂಟು. ಆದರೆ ಸಂಶೋಧಕರಾದ ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರು ಇದರ ಬಗೆಗೆ ಸ್ಪಷ್ಟವಾದ ವಿಚಾರಗಳನ್ನು ಪ್ರತಿಪಾದಿಸುತ್ತಾ ಪತ್ರಿಕೆಗಳಲ್ಲಿ ಬರೆಯುವುದರೊಂದಿಗೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಲೇಖನಗಳನ್ನು ಪ್ರಕಟಿಸುವುದರೊಂದಿಗೆ ದಾಸಿಮಯ್ಯ ಎಂದರೆ ಜೇಡರ ದಾಸಿಮಯ್ಯ ಎಂಬುದೇ ಸರಿ ಎಂಬುದನ್ನು ಅವರು ಪ್ರತಿಪಾದಿಸಿದ್ದಾರೆ. ಆದರೂ ಕೂಡ ಬಹಳಷ್ಟು ಜನ ದಾಸಿಮಯ್ಯನವರ ಹೆಸರಿನ ಮೊದಲು ದೇವರ ದಾಸಿಮಯ್ಯ ಎಂಬುದು ಸರಿ ಎಂಬುದಾಗಿ ವಾದಿಸುತ್ತಾರೆ. ನಾನೀಗಾಗಲೇ ಹೇಳಿದಂತೆ ಹಿಂದೆ ಹೇಳಿದ ಯಾವುದೇ ಕೃತಿಗಳಲ್ಲೂ ಕೂಡ ದೇವರ ದಾಸಿಮಯ್ಯ ಎಂಬ ಹೆಸರು ಉಲ್ಲೇಖವಾಗಿಲ್ಲ. ಕ್ರಿಸ್ತಶಕ 1369ರಲ್ಲಿ ಭೀಮಕವಿ ಬರೆದಂತಹ ಬಸವ ಪುರಾಣ ಎಂಬ ಕೃತಿಯಲ್ಲಿ ಮಾತ್ರ ದೇವರ ದಾಸಿಮಯ್ಯ ಎಂಬ ಹೆಸರು ಪ್ರಸ್ತಾಪವಾಗಿದೆ. ಅದರ ನಂತರ ಬರುವ ಕೆಲವು ಕವಿಗಳು ದೇವರ ದಾಸಿಮಯ್ಯ ಅಂದರೆ 14ನೇ ಶತಮಾನದ ನಂತರ ಕೆಲವು ಕವಿಗಳ ಕೃತಿಗಳಲ್ಲಿ ದೇವರ ದಾಸಿಮಯ್ಯ ಎಂದು ಬಂದಿದೆ. ಆದರೆ 14ನೇ ಶತಮಾನಕ್ಕೂ ಪೂರ್ವದಲ್ಲಿ ಬರೆದಂತಹ ಲಕ್ಕಣ್ಣ ದಂಡೇಶ, ಶಿವಕವಿ ಹರಿಹರ ಇವರ ಕೃತಿಗಳಲ್ಲೆಲ್ಲಿಯೂ ಕೂಡ ದೇವರ ದಾಸಿಮಯ್ಯ ಎಂಬ ಪದ ಇಲ್ಲ. ಚಿದಾನಂದ ಮೂರ್ತಿಗಳು ಇದರ ಬಗ್ಗೆ ಪ್ರಸ್ತಾಪ ಮಾಡುತ್ತಾ ಬಟ್ಟೆ ನೇಯುವಂತಹ ಕಾಯಕವನ್ನು ಮಾಡುತ್ತಿದ್ದ ರಾಮಯ್ಯ ಮತ್ತು ಶಂಕರಿ ಎನ್ನುವವರ ದಂಪತಿಗಳ ಮಗನಾಗಿದ್ದ ದಾಸಿಮಯ್ಯ ನೇಕಾರರ ಕುಟುಂಬದವರು. ಈ ನೇಕಾರರನ್ನು ಅವರ ವೃತ್ತಿ ಸಂಬಂಧಪಟ್ಟ ಪದದೊಂದಿಗೆ ಅವರ ಜಾತಿಯನ್ನು ಹೇಳುವಾಗ ದೇವಾಂಗರು ಎನ್ನುವ ಪದವೊಂದನ್ನು ಬಳಸುತ್ತಾರೆ. ಇಂದಿಯೂ ಕೂಡ ಆ ಪದ ರೂಢಿಯಲ್ಲಿದೆ. ಬಟ್ಟೆ ನೇಯ್ತಕ್ಕಂತಹ ವೃತ್ತಿಯವರನ್ನು ನೇಯ್ಗೆ ವೃತ್ತಿಯವರು, ದೇವಾಂಗರು ಎಂದು ಕರೆಯುವುದು ನಮಗೆ ಗೊತ್ತಿದೆ. ಹಾಗಾಗಿ ಅವತ್ತಿನ ಸಂದರ್ಭದಲ್ಲಿ ನೇಕಾರರನ್ನ ಜೇಡರು ಎಂದು ಬಳಸುತ್ತಿದ್ದರು. ಹಾಗಾಗಿ ಜೇಡರ ದಾಸಿಮಯ್ಯ ಎಂಬುದು ಮೊದಲು ಬಳಕೆಯಲ್ಲಿ ಬಂತು. ಆದರೆ ದೇವಾಂಗರ ದಾಸಿಮಯ್ಯ ಎಂದು ಕೆಲವು ಕಡೆ ಬಳಕೆಯಲ್ಲಿದ್ದಿರಬಹುದಾದದ್ದು ಬಸವ ಪುರಾಣವನ್ನು ಬರೆಯುವ ವೇಳೆಗೆ ದೇವರ ದಾಸಿಮಯ್ಯ ಎಂದು ಭೀಮಕವಿ ಬಳಸಿರಲಿಕ್ಕೆ ಸಾಧ್ಯ ಇದೆ. ಜೇಡರ ದಾಸಿಮಯ್ಯ ಅಥವಾ ದೇವಾಂಗರ ದಾಸಿಮಯ್ಯ ಎರಡೂ ಕೂಡ ಒಂದೇ ಹೇಳುತ್ತಿವೆ. ಹಾಗಾಗಿ ಅದರಲ್ಲಿ ಎರಡು ಬೇರೆ ಬೇರೆ, ಜೇಡರ ದಾಸಿಮಯ್ಯನೇ ಬೇರೆ, ದೇವಾಂಗರ ದಾಸಿಮಯ್ಯನೇ ಬೇರೆ ಎಂಬ ಮಾತುಗಳು ಬೇಡ ಎಂಬುದಾಗಿ ಸಂಶೋಧಕರಾದ ಚಿದಾನಂದ ಮೂರ್ತಿಯವರು ತಮ್ಮ ಲೇಖನದಲ್ಲಿ ಸ್ಪಷ್ಟಪಡಿಸುತ್ತಾರೆ. ಆದರೂ ಕೆಲವರು ಅದನ್ನು ಒಪ್ಪಿಕೊಳ್ಳದೆ ದೇವರ ದಾಸಿಮಾರ್ಯನೇ ಬೇರೆ ಎಂಬಂತೆ ಮಾತನಾಡುವುದು, ಅದಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ಪ್ರಕಟಿಸಿರುವುದೂ ಉಂಟು. ಆದರೆ ನಮಗೆ ಇಲ್ಲಿ ನೆನಪು ಮಾಡಿಕೊಳ್ಳಬೇಕು, ಜೇಡರ ದಾಸಿಮಯ್ಯ ಎನ್ನುವ ವಚನಕಾರ ಬಸವ ಪೂರ್ವದಲ್ಲಿ ಇದ್ದಂತಹ ವಚನಕಾರ ಬರೆದಿರುವ ರಾಮನಾಥ ಎಂಬ ಅಂಕಿತದಲ್ಲಿ ಬರೆದಿರುವ 176 ವಚನಗಳು ನಮಗೆ ಉಪಲಬ್ಧವಾಗಿವೆ. ಈ 176 ವಚನಗಳನ್ನು ಈಗಾಗಲೇ ಸಾಕಷ್ಟು ಸಂಸ್ಥೆಗಳು ಹಾಗೂ ಕರ್ನಾಟಕ ಸರ್ಕಾರ ಪ್ರಕಟಿಸಿದಂತಹ ವಚನ ಸಂಪುಟಗಳಲ್ಲಿ ಕೂಡ ಜೇಡರ ದಾಸಿಮಯ್ಯನವರ 176 ವಚನಗಳು ಈಗಾಗಲೇ ಪ್ರಕಟವಾಗಿವೆ. ಶರಣ ಬಂಧುಗಳೇ, ಜೇಡರ ದಾಸಿಮಯ್ಯನವರ ಅಂಕಿತ ಅಂದರೆ ಅವರ ವಚನಗಳಲ್ಲಿ ಕಂಡುಬರುವ ಅಂಕಿತ ರಾಮನಾಥ. ರಾಮನಾಥ ಎಂಬುದು ಕೂಡ ಶಿವನಿಗೆ ಸಂಬಂಧಪಟ್ಟ ಹೆಸರು. ರಾಮನಿಗೆ ಒಡೆಯ, ನಾಥ ಅಂದರೆ ರಾಮನಿಗೆ ಒಡೆಯನಾಗಿದ್ದಂಥವನು, ರಾಮನಿಂದಲೂ ಪೂಜಿಸಲ್ಪಟ್ಟವನು. ರಾಮೇಶ್ವರ ಅಂದಾಗ ಶಿವ, ಆ ಶಿವ ಎಂಬ ಅರ್ಥದಲ್ಲಿ ರಾಮನಾಥ ಎಂಬುದನ್ನೇ ತಮ್ಮ ಅಂಕಿತವನ್ನಾಗಿ ದಾಸಿಮಯ್ಯನವರು ಹೊಂದಿದ್ದರು. ರಾಮನಾಥ ಎನ್ನುವ ಆ ದೇವರ ದೇವಸ್ಥಾನ ಕೂಡ ಇವತ್ತು ನಾನು ಯಾವುದನ್ನು ಹೇಳಿದೆ, ಯಾದಗಿರಿಯ ಸಮೀಪ ಬರ್ತಕ್ಕಂಥ ಸುರಪುರ ತಾಲ್ಲೂಕಿನ ಮುದನೂರು ಇದೆ. ಆ ಮುದನೂರು ಸಮೀಪದಲ್ಲಿಯೇ ಚಿಕ್ಕ ಮುದೇನೂರು ಅಂತ ಒಂದು ಊರಿದೆ. ಆ ಚಿಕ್ಕ ಮುದೇನೂರಿನಲ್ಲಿ ಈಗಲೂ ಕೂಡ ರಾಮನಾಥ ದೇವರ ಗುಡಿ ಇರುವುದನ್ನು ನಮ್ಮ ಬಸವ ಸಮಿತಿಯೇ ಪ್ರಕಟಿಸಿದಂತಹ ಎಚ್ ಚಂದ್ರಶೇಖರ್ ರವರ ಒಂದು ಲೇಖನದಲ್ಲಿ ಅವರು ಹೇಳ್ತಾರೆ. ರಾಮನಾಥನ ಗುಡಿ ಚಿಕ್ಕ ಮುದೇನೂರಿನಲ್ಲಿ ಈಗಲೂ ಇದೆ ಎಂಬುದಾಗಿ ಅವರು ಸಂಶೋಧನೆ ಮಾಡಿದ್ದಾರೆ.
ಶರಣ ಬಂಧುಗಳೇ, ದಾಸಿಮಯ್ಯ, ಜೇಡರ ದಾಸಿಮಯ್ಯ ನಾನೀಗಾಗಲೇ ಹೇಳಿದಂತೆ ಬಸವಣ್ಣನವರಿಗಿಂತ ಪೂರ್ವದ, ಅಂದರೆ ಅವರ ಹಿರಿಯ ಸಮಕಾಲೀನರಾಗಿ ಆಗಿ ಹೋದಂತಹ ಒಬ್ಬ ಶರಣ. ದಾಸಿಮಯ್ಯನನ್ನು ಕುರಿತು ನಮ್ಮ ಕಾವ್ಯಗಳಲ್ಲಿ ಹೇಳಿರುವಂತಹ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ನಾನು ಪ್ರಸ್ತಾಪಿಸಿದೆ. ಚಂದ್ರಗುಂಡ ಶಿವಾಚಾರ್ಯರ ಬಳಿಯಲ್ಲಿ ವಿದ್ಯಾಭ್ಯಾಸ ಮಾಡಿ, ಶಿವತತ್ವಗಳನ್ನು ಅಧ್ಯಯನ ಮಾಡಿ ತಿಳಿದುಕೊಂಡು ಶಿವನಿಷ್ಠೆಯೊಂದಿಗೆ ದಾಸಿಮಯ್ಯ ಅವರು ಮುದನೂರಿಗೆ ಹಿಂದಿರುಗಿ ಬರುತ್ತಾರೆ. ಈ ಹಿಂದಿರುಗಿ ಬರುವ ಸಂದರ್ಭದಲ್ಲಿ ನಡೆದಂತಹ ಕೆಲವು ಘಟನೆಗಳನ್ನು ನಮ್ಮ ಕಾವ್ಯಗಳಲ್ಲಿ ಸಾಂಕೇತಿಕವಾಗಿ ಚಿತ್ರಿಸಲಾಗಿದೆ. ಶಿವಪಾರಮ್ಯತೆಯನ್ನು ಸಾಧಿಸ್ತಕ್ಕಂತಹ ಅಥವಾ ಶಿವಪಾರಮ್ಯತೆಯನ್ನು ಸಾರ್ತಕ್ಕಂತಹ ಕೆಲವು ಐತಿಹ್ಯ ಅಥವಾ ಘಟನೆಗಳನ್ನು ನಮ್ಮ ಕೆಲವು ಕವಿಗಳು ತಮ್ಮ ಕೃತಿಗಳಲ್ಲಿ ಉಲ್ಲೇಖಿಸಿದ್ದಾರೆ. ಅವುಗಳ ಸತ್ಯಾಸತ್ಯತೆಯ ಬಗ್ಗೆ ನಾನಿಲ್ಲಿ ಆಸಕ್ತಿ ತೋರಿಸ್ತಾ ಇಲ್ಲ, ಏಕೆಂದರೆ ಅವು ಕೆಲವು ಪುರಾಣದ ಕಥೆಗಳಂತೆ ಕಂಡುಬರುತ್ತವೆ, ಕೆಲವು ವಾಸ್ತವಕ್ಕೆ ದೂರ ಇವೆಯೇನೋ ಅಂತ ಅನ್ನಿಸ್ತದೆ, ಕೆಲವು ವಾಸ್ತವಕ್ಕೆ ಹತ್ತಿರ ಇವೆ. ಅವುಗಳನ್ನು ಸಾಂಕೇತಿಕವಾಗಿ ನಾವು ಗ್ರಹಿಸಬೇಕಾಗಿದ್ದು ಶರಣ ಸಾಹಿತ್ಯ ಸಹೃದಯಿಗಳ ಒಂದು ಕರ್ತವ್ಯ ಆಗ್ತದೆ. ಏಕೆಂದರೆ ಆ ಶ್ರೀಶೈಲದಿಂದ ಮುದನೂರಿಗೆ ಹಿಂದಿರುಗಿ ಬರ್ತಾ ಇರುವಾಗ ದಾಸಿಮಯ್ಯನವರು ಒಂದು ನಂದಿಗ್ರಾಮ ಎನ್ನುವಂತಹ ಒಂದು ಊರಿಗೆ ಬಂದ್ರಂತೆ. ಆ ನಂದಿಗ್ರಾಮ ಎನ್ನುವಂತಹ ಒಂದು ಹಳ್ಳಿಗೆ ಬಂದಾಗ ಅಲ್ಲಿ ಆ ಊರಿನಲ್ಲಿದ್ದಂತಹ ಕೆಲವು ವ್ಯಕ್ತಿಗಳು, ಅದರಲ್ಲಿಯೂ ತಾವು ಮೇಲ್ವರ್ಗದವರು ಎಂದು ಹೇಳಿಕೊಳ್ತಾ ಇದ್ದಂತಹ ವಿಪ್ರರು ತುಂಬ ತರತಮ ಭಾವವನ್ನು ರೂಢಿಸಿಕೊಂಡಿದ್ದರಂತೆ. ಆ ವಿಪ್ರರಲ್ಲದೇ ಇರತಕ್ಕಂಥ, ಅಂದರೆ ಬ್ರಾಹ್ಮಣೇತರರಾಗಿರ್ತಕ್ಕಂಥವರನ್ನ ತುಂಬ ತುಚ್ಛವಾಗಿ ನಡೆಸಿಕೊಳ್ತಾ ಇದ್ರಂತೆ. ಅಂತಹ ಒಂದು ಹಳ್ಳಿಗೆ, ನಂದಿಗ್ರಾಮ ಎನ್ನುವಂತಹ ಹಳ್ಳಿಗೆ ಬಂದಾಗ ಅದನ್ನು ತಮ್ಮ ಕಣ್ಣಾರೆ ಕಂಡು ಆ ವಿಪ್ರರನ್ನೆಲ್ಲ ಒಮ್ಮೆ ಸೇರಿಸಿ ಅವರಲ್ಲಿರ್ತಕ್ಕಂಥ ತರತಮ ಭಾವವನ್ನು ಹೋಗಲಾಡಿಸಿ ಅವರಿಗೆ ಕೆಲವು ಶಿವ ಸಂಬಂಧಿ ಕಥೆಗಳನ್ನು ಹೇಳಿ ಅವರಲ್ಲಿ ಜಾತ್ಯತೀತವಾದ, ಅಂದರೆ ಅವರಲ್ಲಿರ್ತಕ್ಕಂಥ ಎಲ್ಲ ಆ ತರತಮ ಭಾವದ ಮನೋಭಾವವನ್ನು, ಅವರ ಧೋರಣೆಯನ್ನು ಬದಲಾಯಿಸಿ ಅವರೆಲ್ಲರಲ್ಲಿಯೂ ಕೂಡ ಶಿವಪಾರಮ್ಯತೆಯ ಒಂದು ಅಂಶವನ್ನು ಅವರಿಗೆ ತಿಳಿಸಿಕೊಟ್ಟು ಶಿವಭಕ್ತರನ್ನಾಗಿ ಮಾಡಿದರು ದಾಸಿಮಯ್ಯನವರು ಎಂಬುದು ಒಂದು ಕಥೆ ಇದೆ. ಅಲ್ಲಿಂದ ಮುಂದೆ ಬಂದಾಗ ಮತ್ತೆ ಒಂದು ಅಡವಿ, ಶ್ರೀಶೈಲದಿಂದ ಬರ್ತಾ ಇರುವಾಗ ಒಂದು ಅಡವಿಯನ್ನು ಪ್ರವೇಶಿಸಿ ಅಡವಿಯ ಮೂಲಕವಾಗಿ ಬರ್ತಾ ಇರುವಾಗ ಅಲ್ಲಿ ಕೆಲವು ವ್ಯಾಧರು, ಬೇಟೆಗಾರರು ದಾಸಿಮಯ್ಯನವರನ್ನು ಸಂಧಿಸುತ್ತಾರೆ. ಆ ಕೆಲವು ಬೇಡರು ಅತ್ಯಂತ ಹಿಂಸಾತ್ಮಕವಾದಂತಹ ಜೀವನವನ್ನು ನಡೆಸ್ತಾ ಇರ್ತಾರೆ. ಅವರ ಜೀವನದ ವರ್ತನೆ, ಅವರ ರೀತಿ, ಬದುಕುವ ರೀತಿಯನ್ನು ಕಂಡು ದಾಸಿಮಯ್ಯನವರಿಗೆ ತುಂಬ ಬೇಸರವಾಗ್ತದೆ. ಅವರು ಹೇಳ್ತಾರೆ, ಈ ರೀತಿ ಹಿಂಸಾತ್ಮಕವಾದ ಬದುಕನ್ನು ಬದುಕುವುದು ಎಷ್ಟು ಸರಿ? ಪ್ರಾಣಿ ವಧೆ ಮಾಡುವುದರೊಂದಿಗೆ ನೀವು ನಿಮ್ಮ ಜೀವನವನ್ನು ವ್ಯರ್ಥ ಮಾಡಿಕೊಳ್ತಾ ಇದ್ದೀರಾ. ಸಾರ್ಥಕಪಡಿಸಿಕೊಳ್ಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಶಿವ ಆರಾಧನೆ ಮಾಡಬೇಕು ಅಂತ ಹೇಳಿದಾಗ ಆ ಅತ್ಯಂತ ಕ್ರೌರ್ಯದಿಂದ ಜೀವಿಸ್ತಾ ಇದ್ದಂತಹ ಬೇಡರಿಗೆ ಇದು ರುಚಿಸುವುದಿಲ್ಲ, ಸಹಜವೇ ಆಗಿರ್ತದೆ. ಈ ದಾಸಿಮಯ್ಯನವರು ಹೇಳ್ತಕ್ಕಂಥ ಯಾವ ಮಾತುಗಳು ಕೂಡ ಅವರಿಗೆ ಇಷ್ಟವಾಗುವುದಿಲ್ಲ. ಆದರೆ ದಾಸಿಮಯ್ಯನವರು ನಿರಾಶರಾಗುವುದಿಲ್ಲ. ಅವರೆಲ್ಲರನ್ನು ಸೇರಿಸಿ ಅವರಿಗೆ ಕೆಲವು ಶಿವ ಸಂಬಂಧಿ ಕಥೆಗಳನ್ನು ತಿಳಿಸಿ ಹೇಳುತ್ತಾ ಕೆಲವು ದಿನಗಳು ಅಡವಿಯಲ್ಲಿಯೇ ಇದ್ದು ಅವರಲ್ಲಿರ್ತಕ್ಕಂಥ ಕ್ರೌರ್ಯದ ಮನೋಭಾವವನ್ನು ಕಡಿಮೆ ಮಾಡುವುದರೊಂದಿಗೆ ಅವರಲ್ಲಿ ಒಂದು ಶಿವನಿಷ್ಠೆಯನ್ನು ಬೆಳೆಸುವುದಕ್ಕೆ ಪ್ರಯತ್ನ ಮಾಡ್ತಾರೆ. ನಾವು ಬೇಡರು, ನಾವು ಕಾರ್ತವೀರ್ಯಾರ್ಜುನನ ವಂಶಸ್ಥರು ಎಂದು ಹೇಳಿಕೊಂಡು ಬೇಟೆಯಾಡುವುದರಲ್ಲಿ ಲೀನವಾಗಿದ್ದಂತಹ ಆ ಬೇಡರು ದಾಸಿಮಯ್ಯನವರ ಈ ವಿಚಾರಗಳನ್ನು ಕೇಳ್ತಾ ಅವರಲ್ಲಿ ಮನಸ್ಸು ಪರಿವರ್ತನೆ ಆಗ್ತದೆಯಂತೆ. ಅವರೆಲ್ಲರಿಗೂ ಲಿಂಗ ದೀಕ್ಷೆ ಮಾಡುವುದರೊಂದಿಗೆ ಅವರನ್ನು ಶಿವಭಕ್ತರನ್ನಾಗಿ ಮಾಡಿ ಅವರನ್ನು ಜಾತ್ಯತೀತ ಮನೋಭಾವದಿಂದ ಅತ್ಯಂತ ಸೌಮ್ಯ ಸ್ವಭಾವದ ವ್ಯಕ್ತಿಗಳನ್ನಾಗಿ ಅವರನ್ನು ಪರಿವರ್ತಿಸಿದರು ದಾಸಿಮಯ್ಯನವರು ಎಂಬುದನ್ನು ಶಾಂತಲಿಂಗ ದೇಶಿಕ ತಮ್ಮ ಭೈರವೇಶ್ವರ ಕಾವ್ಯ ಕಥಾಸೂತ್ರ ರತ್ನಾಕರದಲ್ಲಿ ಬರೀತಾರೆ. ಇದೇ ರೀತಿ ಮುಂದೆ ಕೆಲವು ಘಟನೆಗಳು ಘಟಿಸಿದವು ಎಂಬುದನ್ನು ಹೇಳುವುದರೊಂದಿಗೆ ದಾಸಿಮಾರ್ಯರು ಹೇಗೆ ಶಿವಪಾರಮ್ಯತೆಯನ್ನು ಮತ್ತು ಶಿವನಿಷ್ಠೆಯನ್ನು ಸಾರುತ್ತಿದ್ದರು ಎಂಬುದನ್ನು ತಿಳಿಸುವುದಕ್ಕಾಗಿ ಇಂತಹ ಕಥೆಗಳು ಹುಟ್ಟಿರಬಹುದು, ಅಥವಾ ಇವು ನಿಜವಾಗಿ ನಡೆದಿರು. ನಾನು ಮೊದಲೇ ಹೇಳಿದಂತೆ ಇದರ ಸತ್ಯಾಸತ್ಯತೆಯನ್ನು ಕುರಿತು ನಾವು ಆಲೋಚನೆ ಮಾಡುವುದಕ್ಕಿಂತ ಇದರಲ್ಲಿ ಬರುವ ಸಾಂಕೇತಿಕತೆ ಏನು, ನಿಜವಾಗಿಯೂ ಕೂಡ ಇಂತಹ ಘಟನೆಗಳು ನಡೆದೇ ಇರಲಿ, ಇದರಿಂದ ಸಮಾಜಕ್ಕೆ ಎಷ್ಟು ಅನುಕೂಲ, ಒಳ್ಳೆಯದಾಗ್ತಾ ಇದೆ, ಇಂತಹ ಮನೋಭಾವ ಬೇಕು ಎಂಬುದನ್ನು ನಾವು ಗಮನಿಸಬೇಕಾಗ್ತದೆ. ಮುಂದೆ ಇತಿಹಾಸದಲ್ಲಿ ಬರ್ತಕ್ಕಂಥ ಕೆಲವು ವಿಚಾರಗಳು ಕೂಡ ದಾಸಿಮಯ್ಯನವರ ಶಿವಭಕ್ತಿಯನ್ನು ಕುರಿತು ನಮಗೆ ಅನೇಕ ವಿಚಾರಗಳನ್ನು ತಿಳಿಸಿಕೊಡ್ತವೆ. ಈ ಕಾವ್ಯಗಳಲ್ಲದೆ ಸುಮಾರು 10 ಶಾಸನಗಳು ನಮಗೆ ದಾಸಿಮಯ್ಯನವರ ವಿಚಾರಗಳನ್ನು ತಿಳಿದುಕೊಳ್ಳುವುದಕ್ಕೆ ಶಾಸನಗಳು ಕೂಡ ಆಧಾರಗಳಾಗಿವೆ.
ನಾನೀಗ ಹೇಳಿದಂತೆ ಕ್ರಿಸ್ತಶಕ 12ನೇ ಶತಮಾನದ ಮೊದಲ ಭಾಗದಲ್ಲಿ ಕರ್ನಾಟಕದಲ್ಲಿ ಆಳ್ವಿಕೆ ಮಾಡುತ್ತಿದ್ದಂತಹ 2ನೇ ಜಯಸಿಂಹ, ಅಂದರೆ ಕಲ್ಯಾಣಿ ಚಾಲುಕ್ಯರ ದೊರೆಯಾದ 2ನೇ ಜಯಸಿಂಹ ಎನ್ನುವ ರಾಜನ ಕಾಲದಲ್ಲಿ ಪಟ್ಟಲಗೆರೆ, ಅಂದರೆ ಇವತ್ತಿನ ಪಟ್ಟಂಚೇರು ಅಂತ ಕರೀತಾರೆ, ಆಂಧ್ರದಲ್ಲಿದೆ ಅದು. ಆ ಪಟ್ಟಣಗೆರೆ ಎನ್ನುವಂಥ ಒಂದು ಊರಿಗೆ ಬಂದಾಗ ಅಲ್ಲಿರ್ತಕ್ಕಂಥ ಅನೇಕ ಜನ ಶಿವಭಕ್ತರು, ದಾಸಿಮಯ್ಯನವರ ಬಗ್ಗೆ ಈಗಾಗಲೇ ಕೇಳಿ ತಿಳಿದುಕೊಂಡಿದ್ದಂತಹ ಶಿವಭಕ್ತರು, ಅಂತಹ ಒಬ್ಬ ಶಿವಭಕ್ತ ನಮ್ಮ ಊರಿಗೆ ಬರ್ತಾ ಇದ್ದಾರೆ ದಾಸಿಮಯ್ಯನವರು ಅಂತ ಹೇಳಿ ಅವರನ್ನು ಕರೆದುಕೊಂಡು ಬಂದು ಒಂದು ದೇವಸ್ಥಾನದ ಬಳಿಯಲ್ಲಿ ಅವರಿಗೆ ತಾವು ಅವರ ಕಾಲಿಗೆ ಎರಗಿ ನಮಸ್ಕಾರ ಮಾಡಿ ಅವರಿಗೋಸ್ಕರ ಒಂದು ಮಠವನ್ನು ಕಟ್ಟಬೇಕು ಅಂತ ಪ್ರಯತ್ನವನ್ನು ಮಾಡ್ತಾರಂತೆ. ಇದನ್ನ ಕೇಳಿ ತಿಳಿದಂತಹ 2ನೇ ಜಯಸಿಂಹ ಎಂಬ ರಾಜ ಅವರನ್ನು ನೋಡಬೇಕು ಎನ್ನುವ ತವಕವನ್ನು ವ್ಯಕ್ತಪಡಿಸ್ತಾರೆ. ದಾಸಿಮಯ್ಯನವರ ಜನಪ್ರಿಯತೆಯನ್ನು ಕಂಡು ಸಹಿಸಲಾಗದೇ ಇದ್ದಂತಹ ಕೆಲವರು ಸನಾತನ ಧರ್ಮದವರು, ಕೆಲವರು ವೈದಿಕರು, ಕೆಲವು ಜೈನ ಮತಸ್ಥರು ಮತ್ತು ಆಗ ಇದ್ದಂಥ ಕೆಲವು ಬೌದ್ಧ ಧರ್ಮೀಯರು ಇದನ್ನ ದಾಸಿಮಯ್ಯನವರು ಶಿವಭಕ್ತರನ್ನ ಕುರಿತು ಹೇಳುತ್ತಾ ಅನೇಕರಿಗೆ ಶಿವಲಿಂಗ ದೀಕ್ಷೆಯನ್ನು ಮಾಡ್ತಾ ಇರೋದನ್ನ ಅವರು ಸಹಿಸಿಕೊಳ್ಳೋದಿಲ್ಲ. ಕೆಲವು ಸನಾತನಿಗಳು ರಾಜನ ಬಳಿಯಲ್ಲಿ ದೂರು ಕೊಡುತ್ತಾರೆ. ಈ ವೇಳೆಗಾಗಲೇ ಆ 2ನೇ ಜಯಸಿಂಹನ ಪತ್ನಿಯೇ ಆಗಿದ್ದಂತಹ ಸುಗ್ಗಲಾದೇವಿ ಎನ್ನುವಂತಹ ಗುಪ್ತ ಶಿವಭಕ್ತೆ ದಾಸಿಮಯ್ಯನವರನ್ನ ಸಂಧಿಸಿ ಅವರಿಂದ ಲಿಂಗ ದೀಕ್ಷೆಯನ್ನು ಪಡೆಯುವುದರೊಂದಿಗೆ ಶಿವಭಕ್ತರಾಗಿರುತ್ತಾರೆ. ಸನಾತನಿಗಳ ಮಾತನ್ನು ಕೇಳಿ ಅತ್ಯಂತ ಕ್ರುದ್ಧನಾದಂತಹ ಜಯಸಿಂಹ ಮತ್ತು ತನ್ನ ಪತ್ನಿಯನ್ನೇ ಈಗಾಗಲೇ ಶಿವಭಕ್ತೆಯನ್ನಾಗಿ ಮಾಡಿರ್ತಕ್ಕಂಥ ದಾಸಿಮಯ್ಯನವರ ಬಗ್ಗೆ ಮೊದಲು ಕೋಪಗೊಂಡಿದ್ದಂತಹ ಜಯಸಿಂಹ ಎಂಬ ರಾಜ ಒಂದು ದಾಸಿಮಯ್ಯನವರು ಮತ್ತು ಅನೇಕ ಅನ್ಯ ಧರ್ಮೀಯರು ಏನಿದ್ದಾರೆ, ಕೆಲವು ವಿಪ್ರರು, ಕೆಲವು ಜೈನ ಮತಸ್ಥರು, ಕೆಲವು ಬೌದ್ಧ ಧರ್ಮೀಯರು, ಇವರೆಲ್ಲರನ್ನೂ ಕುರಿತು ಒಂದು ಸಭೆಯನ್ನು ಏರ್ಪಡಿಸಿ ಅಲ್ಲಿ ವಾದ ವಿವಾದಗಳನ್ನು ಆಲಿಸುತ್ತಾನೆ. ಒಂದೊಂದು ಧರ್ಮದವರು ಕೂಡ ತಮ್ಮ ತಮ್ಮ ಧರ್ಮದ ಶ್ರೇಷ್ಠತೆಯನ್ನು ಹೇಳಿಕೊಳ್ಳುತ್ತಿರುವಾಗ ಆ ಎಲ್ಲ ಅವರ ವಾದಗಳನ್ನು ಏನಿವೆ ಅವೆಲ್ಲ ವಿಚಾರಗಳನ್ನು ಅಕ್ಷರಶಃ ಆಧಾರಪೂರ್ವಕವಾಗಿ ಖಂಡಿಸಿ ಆ ಅವರವರ ಧರ್ಮಗಳಲ್ಲಿ ಇರತಕ್ಕಂಥ ತತ್ವಗಳಲ್ಲಿ ಎಂತೆಂತಹ ನ್ಯೂನತೆಗಳಿವೆ ಎಂಬುದನ್ನು ತೋರಿಸಿಕೊಟ್ಟು ಶಿವಧರ್ಮದಲ್ಲಿ ಇರತಕ್ಕಂತಹ ಮಾನವ ಕುಲದ ಆತ್ಮ ಕಲ್ಯಾಣವನ್ನು ಸಾಧಿಸಬೇಕು ಎನ್ನುವಂತಹ ಶಿವ ಕಲ್ಯಾಣವನ್ನು ಸಾರ್ತಾ ಇರತಕ್ಕಂತಹ ಈ ಧರ್ಮವನ್ನು ಕುರಿತು ತಮ್ಮ ವಿಚಾರಗಳನ್ನು ದಾಸಿಮಯ್ಯನವರು ಆ ಸಭೆಯಲ್ಲಿ ಮಂಡಿಸುತ್ತಾರೆ. ಅಂದರೆ ಅನ್ಯ ಧರ್ಮದವರು ಹೇಳಿದಂತಹ ಅನೇಕ ವಿಚಾರಗಳನ್ನು ಆಧಾರ ಸಹಿತವಾಗಿ ಖಂಡಿಸಿ ತಮ್ಮ ಶಿವಪರವಾದ ಧೋರಣೆಯಿಂದ ಕೆಲವು ವಿಚಾರಗಳನ್ನು ಮಂಡಿಸಿ ಅಲ್ಲಿರ್ತಕ್ಕಂತಹ ರಾಜ ಮತ್ತು ಅಲ್ಲಿರ್ತಕ್ಕಂಥ ಅನೇಕ ಜನ ವಿದ್ವಾಂಸರು ಇದ್ದರು, ಅನ್ಯ ಧರ್ಮೀಯರಾಗಿರ್ತಕ್ಕಂಥ ದೊಡ್ಡ 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 ದಾರ್ಶನಿಕರು ಅಲ್ಲಿದ್ದರು. ಅವರೆಲ್ಲರೂ ಒಪ್ಪುವಂತೆ ಶಿವಧರ್ಮದ ಶ್ರೇಷ್ಠತೆಯನ್ನು ಸಾರಿ ಅವರಿಗೆ ಅನೇಕರಿಗೆ ಲಿಂಗ ದೀಕ್ಷೆಯನ್ನು ಮಾಡಿ ಅಲ್ಲಿಂದ ಮುದನೂರಿಗೆ ಬಂದರು ಎಂಬುದಾಗಿ ಇತಿಹಾಸದಲ್ಲೂ ಬರ್ತದೆ. ಕೆಲವು ಶಾಸನಗಳ ಆಧಾರಗಳು ಸಿಗುತ್ತವೆ. ಸುಗ್ಗಲಾದೇವಿ ಇವರಿಂದ ಲಿಂಗ ದೀಕ್ಷೆಯನ್ನು ಪಡೆದಂತಹ ವಿಚಾರ ಕೂಡ ಶಾಸನಗಳಲ್ಲಿ ಉಲ್ಲೇಖವಾಗಿದೆ. ನಾನು ಇಷ್ಟೂ ಹೇಳಿದ್ದು ದಾಸಿಮಯ್ಯನವರ ಶಿವಪರವಾದ ಮತ್ತು ಅವರ ಅಪಾರವಾದ ಶಿವನಿಷ್ಠೆಯನ್ನು ಕುರಿತಂತಹ ವಿಚಾರಗಳಿಗೆ ಸಂಬಂಧಪಟ್ಟ ಮಾತುಗಳು. ಬಂಧುಗಳೇ, ರಾಮನಾಥ ಎಂಬ ಅಂಕಿತವನ್ನು ಹೊಂದಿ ವಚನಗಳನ್ನು ಬರೆದಂತಹ ದಾಸಿಮಯ್ಯನವರ ವಚನಗಳನ್ನು ಕುರಿತು ಈ ಮುಂದೆ ನಾನು ಮಾತಾಡ್ತೇನೆ. ಬಸವಾದಿ ಪ್ರಮತರು 12ನೇ ಶತಮಾನದಲ್ಲಿ ತಾವು ರಚಿಸಿದ ವಚನಗಳು ಏನಿವೆ, ತಮ್ಮ ವಚನಗಳಲ್ಲಿ ಅನೇಕ ವಚನಗಳಲ್ಲಿ ಸಾಮಾಜಿಕ ಕಾಳಜಿಯನ್ನು, ಸಮಾಜವನ್ನು ಹೇಗೆ ಸುಧಾರಣೆ ಮಾಡಬೇಕು ಎಂಬುದನ್ನು ನೇರವಾಗಿ ಹೇಳುತ್ತಾ ಬರುತ್ತಾರೆ. ಬಸವಣ್ಣನವರಂತೂ ತಮ್ಮ ಬಗೆಗೆ ತಾವು ಆತ್ಮವಿಮರ್ಶೆ ಮಾಡಿಕೊಳ್ಳುತ್ತಲೇ ಆತ್ಮ ಕಲ್ಯಾಣದೊಂದಿಗೆ ಲೋಕ ಕಲ್ಯಾಣವನ್ನು ಸಾಧಿಸಬೇಕು ಎನ್ನುವ ಧೋರಣೆಯಲ್ಲಿ ವಚನಗಳನ್ನು ರಚಿಸಿದ್ದಾರೆ. ಕೆಲವು ವಚನಕಾರರು ತಮ್ಮದೇ ಆದ ವಿಶಿಷ್ಟವಾದ ರೀತಿಯಲ್ಲಿ ಸಮಾಜಕ್ಕೆ ಬೋಧನೆ ಮಾಡುವ ರೀತಿಯ ತಂತ್ರವನ್ನು ಬಳಸಿಕೊಂಡಿದ್ದರೆ, ಬಸವಣ್ಣನವರು ತಮ್ಮನ್ನು ತಾವು ಆತ್ಮಾವಲೋಕನ ಮಾಡಿಕೊಳ್ಳುವುದರ ಮೂಲಕವಾಗಿ, ತಮ್ಮನ್ನು ತಾವು ಆತ್ಮ ವಿಡಂಬನೆ ಮಾಡಿಕೊಳ್ಳುವುದರ ಮೂಲಕವಾಗಿ ಆತ್ಮ ಹೇಗೆ ಮಹಾತ್ಮ ಆಗಬೇಕು, ಜೀವಾತ್ಮ ಹೇಗೆ ಆ ಪರಮಾತ್ಮ ಆಗಬೇಕು ಎನ್ನುವುದನ್ನು
ನಮಗೆ ತಿಳಿಸಿಕೊಟ್ಟಿದ್ದಾರೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, 12ನೆಯ ಶತಮಾನದ ಮಧ್ಯಭಾಗದಲ್ಲಿ, ಅಂದರೆ ನಾವೆಲ್ಲ ನಂಬಿರುವುದು ಕ್ರಿಸ್ತಶಕ 1160 ಸುಮಾರಿನಲ್ಲಿ ಜೀವಿಸಿದ್ದ ಬಸವಾದಿ ಶರಣರು ಏನಿದ್ದಾರೆ, ಅವರೆಲ್ಲರಿಗಿಂತಲೂ ಪೂರ್ವದಲ್ಲಿ ಕಂಡುಬರುವ ಬಸವ ಪೂರ್ವಯುಗದ ಶರಣರಲ್ಲಿ ಜೇಡರ ದಾಸಿಮಯ್ಯನವರು ಒಬ್ಬರು. ನಾವು ಜೇಡರ ದಾಸಿಮಯ್ಯನವರನ್ನು ಕುರಿತು ಮಾತನಾಡುವಾಗ ಆದ್ಯ ವಚನಕಾರ ಎಂದು ಹೇಳುತ್ತೇವಾದರೂ ಕೂಡ ಇವರಿಗಿಂತಲೂ ಪೂರ್ವದಲ್ಲಿ ವಚನಕಾರರು ಇದ್ದರು, ಅಥವಾ ಇವರ ಸಮಕಾಲೀನರಾಗಿಯೂ ಕೂಡ ಕೆಲವು ವಚನಕಾರರು ಇದ್ದರು ಎಂಬುದು ನಮಗೆ ತಿಳಿದು ಬರುತ್ತದೆ. ಡೋಹರ ಕಕ್ಕಯ್ಯ, ಕೆಂಬಾವಿ ಬೋಗಯ್ಯ ಇವರು ಜೇಡರ ದಾಸಿಮಯ್ಯನವರಿಗಿಂತಲೂ ಪೂರ್ವದವರಾಗಿದ್ದರು, ಅಥವಾ ಇವರ ಸಮಕಾಲೀನರಾಗಿದ್ದರೂ ಇದ್ದಿರಬೇಕು. ನಾವು ದಾಸಿಮಯ್ಯನವರನ್ನು ಮೊದಲ ವಚನಕಾರ ಎಂದು ಹೇಳಿದರೂ ಕೂಡ ದಾಸಿಮಯ್ಯನವರಿಗೂ ಪೂರ್ವದಲ್ಲಿ ವಚನಕಾರರು ಇದ್ದರು ಎಂಬುದಕ್ಕೆ ಅವರ ವಚನಗಳಲ್ಲಿಯೇ ಕೆಲವು ಸುಳಿವುಗಳು ನಮಗೆ ಸಿಗುತ್ತವೆ. ಈಗ ನಾನು ಒಂದೆರಡು ವಚನಗಳನ್ನು ನಿಮ್ಮೊಂದಿಗೆ ಪ್ರಸ್ತಾಪಿಸುತ್ತಾ ಆ ಬಗೆಗೆ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ. ತಮಗೆಲ್ಲ ಗೊತ್ತಿರುವಂತೆ ಶರಣ ಸಾಹಿತ್ಯ ಗೋಷ್ಠಿಗಳಲ್ಲಿ ಭಾಗವಹಿಸ್ತಾ ಇದ್ದಂಥವರಿಗೆ ಈ ವಚನಗಳು ಅಪರೂಪದ ವಚನಗಳೇನಲ್ಲ. ದಾಸಿಮಯ್ಯನವರು ತುಂಬ ಸರಳವಾಗಿ, ಸಂಕ್ಷಿಪ್ತವಾಗಿ ವಚನಗಳನ್ನು ಬರೆಯುತ್ತಲೇ ಆ ಚಿಕ್ಕ ಚಿಕ್ಕ ವಚನಗಳಲ್ಲಿ ಅದ್ಭುತವಾದ, ಬಹಳ ವ್ಯಾಪಕ ಅರ್ಥವನ್ನು ಹೊಂದಿರತಕ್ಕಂತಹ ಮಾತುಗಳನ್ನು, ನಮಗೆ ಸಂದೇಶಗಳನ್ನು ಕೊಟ್ಟು ಹೋಗಿದ್ದಾರೆ. ಅದನ್ನೇ ನಮ್ಮ ಸರ್ಕಾರ ಪ್ರಕಟಿಸಿದಂತಹ ಸಮಗ್ರ ವಚನ ಸಂಪುಟಗಳ ಪುಸ್ತಕದಲ್ಲಿ ದಾಸಿಮಯ್ಯನವರನ್ನು ಕುರಿತು ಬರೆಯುತ್ತಾ ಆ ಪುಸ್ತಕದ, ಅಂದರೆ ಆ ವಚನ ಸಂಗ್ರಹದ ಸಂಪಾದಕರಾಗಿರತಕ್ಕಂಥ ಡಾಕ್ಟರ್ ಎಸ್ ವಿದ್ಯಾಶಂಕರ್ ಅವರು ದಾಸಿಮಯ್ಯನವರ ವಚನಗಳಲ್ಲಿ ಆ ಲಕ್ಷಣಗಳನ್ನು ಹೇಳ್ತಾ, ದಾಸಿಮಯ್ಯನವರ ವಚನಗಳಲ್ಲಿ ಸರಳತೆ, ಸಂಕ್ಷಿಪ್ತತೆ ಮತ್ತು ಅರ್ಥ ಪ್ರಚುರತೆ ಇರುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ ಎಂಬ ಮಾತನ್ನು ಹೇಳ್ತಾರೆ. ಅರ್ಥ ಪ್ರಚುರತೆ ಅನ್ನುವುದು ಹೆಚ್ಚಿನ ವ್ಯಾಪಕ ಅರ್ಥವನ್ನು ನಮಗೆ ಮನದಟ್ಟು ಮಾಡ್ತಕ್ಕಂಥದ್ದು. ಹೇಳುತ್ತಿರುವುದು 2 ಅಥವಾ 3 ಸಾಲುಗಳಲ್ಲಿರುತ್ತದೆ. ದಾಸಿಮಯ್ಯನವರ ವಚನಗಳು ಬೇರೆಲ್ಲ ವಚನಕಾರರ ವಚನಗಳಿಗೆ ಹೋಲಿಸಿದರೆ ಗಾತ್ರದಲ್ಲಿ ತುಂಬ ಚಿಕ್ಕ ವಚನಗಳು. ಏಕೆಂದರೆ ಪ್ರಾರಂಭದ ವಚನಗಳು ಇನ್ನೂ ಇವುಗಳ ಮೇಲೆ ನಮ್ಮ ಸಂಶೋಧಕರು ಕೆಲವರು ಹೇಳ್ತಾರೆ, ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಕಂಡುಬರುವ ಅತ್ಯಂತ ಪ್ರಾಚೀನವಾದ ಅಂಶ ಛಂದಸ್ಸಿನಲ್ಲಿ ಕಂಡುಬರುವ ತ್ರಿಪದಿ ಎನ್ನುವಂತಹ ಒಂದು ಛಂದೋರೂಪ ಏನಿದೆ, ಆ ತ್ರಿಪದಿಗಳ ಪ್ರಭಾವ ನಮ್ಮ ಆದ್ಯ ವಚನಕಾರರ ಮೇಲೆ ಆಗಿರಬಹುದು ಎಂಬುದನ್ನು ಚಿದಾನಂದ ಮೂರ್ತಿಗಳು ಒಂದು ಕಡೆ ಬರೀತಾರೆ. ವಚನ ಸಾಹಿತ್ಯ ಎಂಬ ಒಂದು ಪುಸ್ತಕದಲ್ಲಿ ಅವರು ವಚನಗಳ ಉಗಮವನ್ನು ಕುರಿತು ಮಾತನಾಡುವಾಗ ಇದರ ಬಗ್ಗೆ ಸ್ಪಷ್ಟಪಡಿಸುತ್ತಾರೆ. ಏಕೆಂದರೆ ಕೆಲವರು, ನಮ್ಮ DL ನರಸಿಂಹಾಚಾರ್ ಮತ್ತು L ಬಸವರಾಜು ಇವರೆಲ್ಲ ವಚನ ಸಾಹಿತ್ಯದ ಉಗಮವನ್ನು ಬೇರೆ ಬೇರೆ ಅನ್ಯ ಭಾಷೆಯ ಬೇರೆ ಬೇರೆ ಸಾಹಿತ್ಯ ರೂಪಗಳಿಂದ ಬಂದಿರಬಹುದು ಎಂದು ಊಹಿಸುತ್ತಾರೆ. ಆದರೆ ತಾವು ಗಮನಿಸಿರಬಹುದು, ಕೆಲವು ಶರಣ ಸಾಹಿತ್ಯ ಅಧ್ಯಯನ ಮಾಡ್ತಕ್ಕಂಥವರು ತಮಿಳುನಾಡಿನಲ್ಲಿದ್ದಂತಹ ನಾಯನ್ಮಾರರ ತೇವಾರಂಗಳಿಂದ ಈ ವಚನ ಸಾಹಿತ್ಯಗಳಿಗೆ ಪ್ರೇರಣೆ ಆಗಿರಬಹುದು ಅಂತ ಕೆಲವರು ಊಹೆ ಮಾಡಿದರೆ, ಇನ್ನು ಕೆಲವರು ಸಂಸ್ಕೃತದಲ್ಲಿರತಕ್ಕಂಥ ಛಂದೋಗಂಧಿಗಳಾದಂಥ ಕೆಲವು ಸ್ತೋತ್ರಗಳಿಂದ ನಮ್ಮ ಗದ್ಯವೂ ಪದ್ಯವೂ ಅಲ್ಲದೇ ಇರತಕ್ಕಂಥ ಈ ವಚನಗಳು ರಚನೆ ಆಗಿರಬಹುದು ಎಂಬುದಾಗಿ L ಬಸವರಾಜ್ ಅವರು ಹೇಳ್ತಾರೆ. ಆದರೆ ಅನ್ಯ ಭಾಷೆಯ ಯಾವುದೇ ಪ್ರಕಾರಗಳಿಂದಲೂ ಪ್ರಭಾವ ಆಗಿಲ್ಲ. ನಮ್ಮದೇ ಕನ್ನಡ ಸಾಹಿತ್ಯದಲ್ಲಿ ಕಂಡುಬರುವ ಅತ್ಯಂತ ಪ್ರಾಚೀನವಾದ ಅಂಶ ಛಂದಸ್ಸಿನ ತ್ರಿಪದಿ ರೂಪವೇ ನಮ್ಮ ವಚನಗಳಿಗೆ ಪ್ರೇರಣೆ ಆಗಿರಬಹುದು ಎಂಬುದನ್ನು ಚಿದಾನಂದ ಮೂರ್ತಿಯವರು ಹೇಳ್ತಾ, ಅದು ಪ್ರಾರಂಭದ ವಚನಗಳಲ್ಲಿ ಕಂಡುಬರುವ ಆ ತ್ರಿಪದಿಯ ಲಯವನ್ನು ದಾಸಿಮಯ್ಯನವರ ವಚನಗಳಲ್ಲಿ ಗುರುತಿಸುತ್ತಾರೆ. ದಾಸಿಮಯ್ಯನವರು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ದಾಸಿಮಯ್ಯನವರ ವಚನಗಳಲ್ಲಿ ಸಂಕ್ಷಿಪ್ತತೆ, ಸರಳತೆ ಎಂಬುದು ಇದ್ದರೂ ಕೂಡ ಇನ್ನೊಂದು ವಚನದಲ್ಲಿ ಅವರೇ ಹೇಳುವಂತೆ ಸಾಸಿವೆಯಲ್ಲಿ ಸಾಗರವನ್ನು ಹೊಗಿಸಿದಂತೆ, ಅಂದರೆ ವ್ಯಾಪಕವಾದ ಅರ್ಥವನ್ನು ಚಿಕ್ಕ ಗಾತ್ರದ ವಚನಗಳಲ್ಲಿ ಅವರು ನಮಗೆ ತಿಳಿಸಿಕೊಡುತ್ತಾರೆ. ಬರು ಸಟಗನ ಭಕ್ತಿ ದಿಟವೆಂದು ನೆಚ್ಚಲು ಬೇಡ, ಬಹಳ ಜನಪ್ರಿಯವಾದಂತಹ ವಚನ. ಬರು ಸಟಗರು ಅಂದರೆ ಬರೀ ಸುಳ್ಳು ಹೇಳ್ತಕ್ಕಂಥ ವ್ಯಕ್ತಿಗಳೇನಿದ್ದಾರೆ, ವಂಚನೆ ಮಾಡ್ತಕ್ಕಂಥ ವ್ಯಕ್ತಿಗಳು, ಇಂಥವರ ಭಕ್ತಿಯನ್ನು ಯಾವತ್ತೂ ನಾವು ನಂಬಬಾರದು. ಅದಕ್ಕೆ ಅವರು ಹೋಲಿಕೆ ಕೊಡುವಾಗ, ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟನಗೆದಂತಾಯಿತು ಕಾಣ ರಾಮನಾಥ ಎನ್ನುವ ವಚನವನ್ನು ಸುಮ್ಮನೆ ಗಮನಿಸಿದಾಗ ಅಲ್ಲಿ ಬರುವಂತಹ ಆದಿಪ್ರಾಸ ಮತ್ತು ಅನುಪ್ರಾಸಗಳನ್ನು ನಾವು ಸ್ವಲ್ಪ ಗಮನಿಸಬೇಕು. ಅರ್ಥ ಆನುಭಾವಿಕವಾಗಿ ಗಮನಿಸುವುದು ಬೇರೆ, ಸಾಹಿತ್ಯಿಕವಾಗಿ ಒಂದು ವಚನವನ್ನು ನಿಮ್ಮ ಮುಂದೆ ಪ್ರಸ್ತಾಪಿಸ್ತಾ ಇದ್ದೇನೆ. ಅಲ್ಲಿ ಇನ್ನೂ ಕೂಡ ಆ ಅನುಪ್ರಾಸ ಅಥವಾ ಅಲ್ಲಿ ಬರುವಂತಹ ಆದಿಪ್ರಾಸ ಲಯ, ಇನ್ನೂ ತ್ರಿಪದಿಯ ಲಯ ದಾಸಿಮಯ್ಯನವರ ವಚನಗಳಲ್ಲಿ ಕಂಡು ಬರ್ತಾ ಇರೋದನ್ನು ನಾವು ಗಮನಿಸಬಹುದು.
ಇಂತಹ ವಚನಗಳು ನಮಗೆ ಹೆಚ್ಚು ಹೆಚ್ಚು ವಚನಗಳು ನಮಗೆ ಸಿಗುತ್ತವೆ. ದಾಸಿಮಯ್ಯನವರು ತಮ್ಮ ಶಿವಪಾರಮ್ಯತೆಯನ್ನು, ತಾವು ಏನು ಹೊಂದಿದ್ರು ಶಿವನ ಮೇಲೆ ಅಪಾರವಾದ ಭಕ್ತಿ, ಅದನ್ನು ತಮ್ಮ ವಚನಗಳಲ್ಲಿ ಹೇಳುತ್ತಲೇ ಎಲ್ಲಿಯೂ ಕೂಡ ನೇರವಾಗಿ ಸಮಾಜಕ್ಕೆ ಬೋಧನೆ ಮಾಡುವುದಿಲ್ಲ. ಬೋಧನೆಯ ಅದನ್ನೇ ಹೇಳ್ತಾರೆ ನಮ್ಮ ವಿದ್ವಾನ್, ಬೋಧನೆಯ ಭಾರದಲ್ಲಿ ಕುಸಿದಿಲ್ಲ ಅಂತ. ಹೇಗಿರಬೇಕು ಮನುಷ್ಯ, ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬೇಕಾದ್ರೆ ಯಾವ ಯಾವ ಆದರ್ಶಗಳನ್ನು, ಮೌಲ್ಯಗಳನ್ನು ರೂಢಿಸಿಕೊಳ್ಳಬೇಕು, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ನಮ್ಮ ವಚನಗಳು ಹೇಗೆ ಪೂರಕ ಎನ್ನುವುದನ್ನು ಗಮನಿಸುವಾಗ ದಾಸಿಮಯ್ಯನವರ ವಚನಗಳನ್ನು ನಾವು ಮೊದಲು ಲಕ್ಷಿಸಬೇಕಾಗುತ್ತದೆ. ನಮಗೆ ಯಾರು ಸಹಾಯ ಮಾಡಿರುತ್ತಾರೋ, ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದಕ್ಕೆ, ನಾನು ನನ್ನ ಭವಿಷ್ಯವನ್ನು ಉಜ್ವಲವಾಗಿ ರೂಪಿಸಿಕೊಳ್ಳುವುದಕ್ಕೆ ಯಾರು ನನಗೆ ಸಹಾಯ ಮಾಡಿರುತ್ತಾರೋ, ಅವರು ಗುರುಗಳು ಆಗಿರಬಹುದು, ಪೋಷಕರು ಆಗಿರಬಹುದು, ಯಾರು ಹಿರಿಯರು ಆಗಿರಬಹುದು, ಅವರಿಗೆ ನಾವು ಕೃತಜ್ಞತೆಯಿಂದ ಇರಬೇಕಾಗುತ್ತದೆ. ನನ್ನ ಅಸ್ಮಿತೆಗೆ ನನ್ನದೇ ಆದಂತಹ ಒಂದು ಅಸ್ತಿತ್ವವನ್ನು ರೂಪಿಸಿಕೊಳ್ಳುವುದಕ್ಕೆ ಯಾರು ನನಗೆ ಸಹಾಯ ಮಾಡಿರುತ್ತಾರೋ ಅವರಿಗೆ ನಾನು ಆಜನ್ಮ ಋಣಿಯಾಗಿರಬೇಕಾಗುತ್ತದೆ. ಯಾವ್ಯಾವ ಭೌತಿಕವಾದ ಸಂಪನ್ಮೂಲಗಳನ್ನು ಬಳಸಿಕೊಂಡು ನಾವು ಬೆಳೆಯುತ್ತಿದ್ದೇವೆಯೋ ಅವುಗಳನ್ನು ಕೊಟ್ಟಂತಹ ವ್ಯಕ್ತಿಗಳಿಗೆ ನಾವು ಕೃತಜ್ಞರಾಗಿರಬೇಕಾಗುತ್ತದೆ. ದಾಸಿಮಯ್ಯನವರ ವಚನ ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಎಲ್ಲದಕ್ಕೂ ಕಾರಣಕರ್ತನಾಗಿರ್ತಕ್ಕಂಥ ಶಿವ ಕೊಟ್ಟದ್ದನ್ನು ನಾನು ಅನುಭವಿಸ್ತಾ ಇದ್ದೀನಿ ಅಂತ ಹೇಳುವಾಗ ತನ್ನ ಕೃತಜ್ಞತೆಯನ್ನು ಹೇಗೆ ತೋರಿಸಿಕೊಳ್ಳುತ್ತಾರೆ ದಾಸಿಮಯ್ಯನವರು? ತಮ್ಮ ಕೃತಜ್ಞತೆಯಿಂದ ಹೇಳಿದಂತಹ ಮಾತು, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ವಾಯು ನಿಮ್ಮ ದಾನ, ನಿಮ್ಮ ದಾನವನ್ನು ಉಂಡು ಅನ್ಯರನ್ನು ಹೊಗಳುವ ಕುನ್ನಿಗಳನ್ನು ಏನೆಂಬೆ ರಾಮನಾಥ. ಸರಳವಾಗಿದೆ ವಚನ, ಬಹಳ ದೀರ್ಘವಾಗಿಲ್ಲ. ನಮಗೆ ಯಾರು ಈ ನಮ್ಮ ಜೀವನಕ್ಕೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿದ್ದಾರೋ ಅವುಗಳೆಲ್ಲವನ್ನೂ ಅನುಭವಿಸ್ತಾ ಇದ್ದೇವೆ. ಅವುಗಳನ್ನು ಕೊಟ್ಟಿದ್ದಂತಹ ವ್ಯಕ್ತಿಗೆ ನಾವು ಋಣಿಯಾಗಿರಬೇಕಲ್ಲವೇ? ಇಲ್ಲದೇ ಇದ್ರೆ ನಾವು ಕೃತಜ್ಞರಾಗಿ ಬಿಡುತ್ತೇವೆ. ನಮಗಿರಬೇಕಾಗಿದ್ದು ಕೃತಜ್ಞತೆ. ಈ ಭೂಮಿ, ಇಲ್ಲಿರ್ತಕ್ಕಂತಹ ಬೆಳೆ, ಅಥವಾ ಇಲ್ಲಿ ನಮಗೆ ಸುಳಿದು ಬೀಸ್ತಾ ಇರತಕ್ಕಂತಹ ಈ ಗಾಳಿ, ಇವೆಲ್ಲವೂ ಕೂಡ ನೀನು ಕೊಟ್ಟದ್ದು ಶಿವ. ನೀನು ಕೊಟ್ಟಂತಹ ಈ ಭೌತಿಕವಾದ ಈ ಎಲ್ಲ ಸಂಪನ್ಮೂಲಗಳನ್ನು ಬಳಸಿಕೊಂಡು ನಾನು ಬೆಳೀತಾ ಇದ್ದೇನೆ. ನಾನು ಬೆಳೀತಾ ಇರುವಾಗ ನಿನಗೆ ಋಣಿಯಾಗಿರಬೇಕು. ಇದನ್ನು ಬಿಟ್ಟು ನಾನು ಅನ್ಯ ದೈವಗಳಿಗೆ ಹೋದರೆ ಅಥವಾ ಅನ್ಯರನ್ನ ಹೊಗಳಲಿಕ್ಕೆ ಹೋದರೆ ನಾನೊಬ್ಬ ಅಪ್ರಬುದ್ಧ, ನಾನು ಏನಕ್ಕೂ ಸಲ್ಲದವನು. ಹೇಗೆ ಹೇಳ್ತಾರೆ ಅಂದರೆ ಅದೊಂದು ಕುನ್ನಿ ಅನ್ನೋ ಪದವನ್ನು ಬಳಸ್ತಾರೆ. ಅನ್ಯರನ್ನು ಹೊಗಳುವ ಕುನ್ನಿಗಳು ಅಂದರೆ ನಾಯಿ ಮರಿಗಳು ಅಂತ. ಇನ್ನೂ ಏನೂ ಬೆಳೆಯದೇ ಇರುವ, ಪ್ರಬುದ್ಧತೆಯನ್ನು ಹೊಂದದೇ ಇರುವಂತಹ, ಯಾವುದೇ ಶಕ್ತಿ ಇಲ್ಲದೇ ಇರತಕ್ಕಂತಹ ಅಂತಹ ಒಂದು ಅಪ್ರಬುದ್ಧವಾದ ಒಂದು ನಾಯಿಯ ಮರಿಗೆ ಹೋಲಿಸು ದಾಸಿಮಯ್ಯನವರು ತಮ್ಮ ವಚನಗಳಲ್ಲಿ ಇಂತಹ ಕೆಲವು ಉಪಮೆಗಳನ್ನು, ರೂಪಕಗಳನ್ನು ಕೊಡ್ತಾರೆ. ಸ್ವಲ್ಪ ದಾಸಿಮಯ್ಯನವರ ಭಾಷೆ ಹೀಗೇನೆ. ಹೇಳಬೇಕಾದದನ್ನು ಸೌಮ್ಯೋಕ್ತಿಗಳಲ್ಲಿ ಹೇಳಬಹುದಾದರೂ ಕೆಲವೊಮ್ಮೆ ಖಂಡನೀಯವಾದಂತಹ ವಿಚಾರಗಳನ್ನು ಕಂಡಾಗ ದಾಸಿಮಯ್ಯನವರು ಸ್ವಲ್ಪ ನಿಷ್ಠುರವಾಗಿ ಮಾತನಾಡಿರುವುದು ಉಂಟು. ಅವರ ಅನೇಕ ವಚನಗಳು ಸಂಕ್ಷಿಪ್ತವಾಗಿರುತ್ತವೆ, ಆದರೆ ನೇರವಾಗಿ ಆ ಸಮಾಜವನ್ನು ಕಂಡಾಗ ಕೆಂಡಾಮಂಡಲ ಆಗಿರುವುದೂ ಕಂಡುಬರುತ್ತದೆ. ಲಿಂಗ ತಾರತಮ್ಯ ಮಾಡ್ತಕ್ಕಂತಹ ಜನರನ್ನು ಕಂಡಾಗ ಹೇಳಿರುವ ವಚನವಂತೂ ಇಲ್ಲಿ ಲೋಕ ಪ್ರಸಿದ್ಧವಾಗಿದೆ. ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ. ನಮಗೆ ಸರಳವಾಗಿ ಅರ್ಥ ಆಗ್ತಾ ಇದೆ. ಇದು ನಡುಗನ್ನಡಕ್ಕೆ ನಾಂದಿ ಹಾಡಿದ ವಚನಕಾರರ ಕಾಲ ಅಲ್ಲವೇ? ಹೊಸಗನ್ನಡ ಹಳಗನ್ನಡಕ್ಕಿಂತ ಸರಳವಾಗಿದೆ. ಹೊಸಗನ್ನಡವನ್ನೇ ಓದುತ್ತಿದ್ದೇವೇನೋ ಅನಿಸ್ತದೆ. ಬಸವಾದಿ ಪ್ರಮತ್ತರು ಬರೆದಂತಹ ವಚನಗಳು ಏನಿವೆ ಅದಕ್ಕಿಂತಲೂ ಒಂದು 50 ವರ್ಷಗಳ ಮೊದಲೇ ರಚಿಸಿರಬಹುದಾದ ದಾಸಿಮಯ್ಯನವರ ವಚನಗಳು ಈ ವಚನ ಸಾಹಿತ್ಯ ಎನ್ನುವ ಪ್ರಕಾರಕ್ಕೆ ಒಂದು ಮೊದಲನೆಯ ಬುನಾದಿಯನ್ನ ಹಾಕಿಕೊಟ್ಟಂತಹ ವಚನಗಳು. ದಾಸಿಮಯ್ಯನವರು ಹೇಳುವಂತ ನಮಗೆ ಗೊತ್ತಿದೆ, ಬಹಳ ಹಿಂದಿನಿಂದಲೂ ಕೂಡ ಯಾವುದನ್ನು ಸನಾತನ ಧರ್ಮ ಎಂದು ಕರೆಯುತ್ತೀವಿಯೋ ಅಲ್ಲಿ ಹೆಣ್ಣಿಗೆ ಮೋಕ್ಷವೇ ಇಲ್ಲ ಎನ್ನುವ ಭಾವನೆಯನ್ನು ಹೊಂದಿದ್ದಂತಹ, ಎಂಬ ಭಾವವನ್ನು ಸಾರುತ್ತಾ ಇದ್ದಂತಹ ಧರ್ಮ. ಹೆಣ್ಣು ಮೋಕ್ಷಕ್ಕೆ ಅರ್ಹಳಲ್ಲ ಎಂಬ ಸಿದ್ಧಾಂತವನ್ನು ಹೊಂದಿದ್ದಂತಹ ಧರ್ಮ. ಆದರೆ ಜಗತ್ತಿನಲ್ಲಿ ಅನೇಕ ಯಾವುದು ತುಂಬಾ ತುಂಬಾ ದೊಡ್ಡ ದೊಡ್ಡ ಧರ್ಮಗಳು ಅಂತ ಹೇಳಿಕೊಂಡಿದ್ದೀವಿಯೋ ಅಂತಹ ಧರ್ಮಗಳು ಕೂಡ ಹೆಣ್ಣನ್ನ ಬಹಳ
ತುಚ್ಛವಾಗಿ ನೋಡ್ತಾ ಇದ್ದಂತಹ ಕಾಲ ಆಗ ಇತ್ತು. ನಮಗೆಲ್ಲ ಗೊತ್ತಿರುವಂತೆ ಅತ್ಯಂತ ಹೆಮ್ಮೆಯಿಂದ ಹೇಳಿಕೊಳ್ಳಬೇಕಾದಂತಹ ಶರಣ ಧರ್ಮದ ಒಂದು ವಿಚಾರ ಇದು. ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಕಂಡುಬರುವಂತಹ ಶರಣರು ಹೆಣ್ಣಿಗೆ ಮೋಕ್ಷ ಸಾಧ್ಯ, ಹೆಣ್ಣು ಕೂಡ ಗಂಡಿಗೆ ಸಮಾನವಾಗಿ ಬೆಳೆಯಬಲ್ಲಳು, ಆತ್ಮ ಸಾಕ್ಷಾತ್ಕಾರವನ್ನು ಸಾಧಿಸಬಲ್ಲಳು ಎಂದು ಹೇಳುವುದರ ಮೂಲಕ, ಹೆಣ್ಣಿಗೆ ಸ್ವಾತಂತ್ರ್ಯವನ್ನು ಕೊಡುವುದರ ಮೂಲಕ ಅನುಭವ ಮಂಟಪದಲ್ಲಿ ಆಗಿರಬಹುದು ಅಥವಾ ಸಮಾಜದಲ್ಲಿ ಬೇರೆ ಬೇರೆ ಸ್ಥಾನಗಳಲ್ಲಿ ಅವಳು ಬೆಳೆಯುವುದಕ್ಕೆ ಅವಕಾಶ ಮಾಡಿಕೊಟ್ಟು ಹೆಣ್ಣಿಗೆ ಅಂದರೆ ಮಹಿಳಾ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟಂತಹ ಒಂದು ಹೆಮ್ಮೆ ಶರಣರದು, ವಚನಕಾರರು. ಬಸವಾದಿ ಪ್ರಮಥರಲ್ಲಿ ಕಂಡು ಬಂದಂತಹ ಈ ಒಂದು ವಿಚಾರವನ್ನು ನಾವು ಮತ್ತೆ ಮತ್ತೆ ನೆನೆಯುವುದರೊಂದಿಗೆ ಶರಣ ಧರ್ಮದ ಉದಾತ್ತ ವಿಚಾರಗಳನ್ನು ಹೆಮ್ಮೆಯಿಂದ ನೆನೆಯಬೇಕಾಗ್ತದೆ. ಅದರ ಫಲವಾಗಿಯೇ ತಾನೇ ಇವತ್ತು ದೊರೆತಿರ್ತಕ್ಕಂಥ 350 ವಚನಕಾರರಲ್ಲಿ 35ಕ್ಕೂ ಹೆಚ್ಚು ವಚನಕಾರ್ತಿಯರು ನಮಗೆ ದೊರೆತಿದ್ದಾರೆ. ನಿರಕ್ಷರ ಕುಕ್ಷಿಗಳಾಗಿದ್ದಂತಹ ಮಹಿಳೆಯರು ಮನೆಯಿಂದ ಹೊರಗೆ ಬರಬಾರದು ಇದ್ದಂತಹ ಸಂದರ್ಭದ ಕಾಲದಲ್ಲಿ ಅಕ್ಷರಸ್ಥರಾಗಿ ವಚನ ರಚನೆ ಮಾಡುವಂತಹ ಒಂದು ಧೀಮಂತಿಕೆಯನ್ನು ತೋರಿಸಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಗಂಡಂದಿರಿಗೆ ಕಣ್ತೆರೆಸುವಂತಹ ಕೆಲಸಗಳನ್ನು ಮಾಡುತ್ತಾರೆ. ನಮ್ಮ ಶರಣೆಯರನ್ನೇ ನಾವು ಗಮನಿಸುವುದಾದರೆ ಬಸವಣ್ಣನವರ ಇತಿಹಾಸವನ್ನು ನಾವು ಓದ್ತಾ ಇದ್ದಾಗ ತಾವು ಶರಣ ಸಾಹಿತ್ಯವನ್ನು ಅಧ್ಯಯನ ಮಾಡಿರ್ತಕ್ಕಂಥವರಿಗೆ ನೆನಪಾಗ್ತದೆ. ಬಸವಣ್ಣನವರು ಕಲ್ಯಾಣವನ್ನು ಬಿಟ್ಟು ಕೂಡಲ ಸಂಗಮಕ್ಕೆ ಹೋದ ಬಳಿಕ ತಮ್ಮ ಕೊನೆಗಾಲದಲ್ಲಿ ಬಿಜ್ಜಳನ ಆಸ್ಥಾನವನ್ನು ಬಿಟ್ಟು ಹೊರಟು ಹೋದಂತಹ ಸಂದರ್ಭದಲ್ಲಿ ಕೂಡಲ ಸಂಗಮದಲ್ಲಿ ಇದ್ದಂತಹ ಬಸವಣ್ಣನವರು ನೀಲಮ್ಮನವರಿಗೆ, ಕಲ್ಯಾಣದಲ್ಲಿಯೇ ಇದ್ದಂತಹ ನೀಲಮ್ಮನವರಿಗೆ ಬರ ಹೇಳುತ್ತಾರೆ. ಕೂಡಲ ಸಂಗಮಕ್ಕೆ ಬನ್ನಿ ಎಂದು ಕರೆಯುವಂತಹ ಸಂದರ್ಭದಲ್ಲಿ ಒಬ್ಬ ಸಹವರ್ತಿಯ ಮೂಲಕ ಹೇಳಿ ಕಳಿಸಿದಾಗ ನೀಲಮ್ಮನವರು ಹೇಳ್ತಾರೆ, ಬಸವಣ್ಣನವರ ಬಗ್ಗೆ ಅಗಾಧವಾದ ಭಕ್ತಿಯಿಂದ ಗೌರವದಿಂದ ನೀಲಮ್ಮನವರು ಹೇಳ್ತಾರೆ, ಅಲ್ಲಿಗೆ ಹೋಗಬೇಕೆ? ಸಂಗಮ ದೇವ ಇಲ್ಲಿ ಇಲ್ಲವೇ? ತಾವಿದ್ದಲ್ಲಿಯೇ ಸಂಗಮ ದೇವ ಆಗಲಿ ಸಂಗವ್ವನಾಗಲಿ ಇಲ್ಲಿಯೇ ಇದ್ದಾರೆ. ನಾವಿದ್ದೆಡೆಯಲ್ಲಿಯೇ ಸಂಗಮನಾಥನನ್ನ ಆರಾಧಿಸುವ, ಅವು ನಮ್ಮಲ್ಲಿಯೇ ಸಂಗಮ ದೇವನನ್ನ ಸಂಗವ್ವನನ್ನ ಕಾಣತಕ್ಕಂಥದ್ದು ಇಲ್ಲಿಯೇ ಅಂತ ಹೇಳುವಾಗ ಬಸವಣ್ಣನವರಿಗೆ ಆ ಮಾತು ಬಹಳ ಇಷ್ಟವಾಗ್ತದೆ. ಶಿವ ಎಲ್ಲೆಡೆಯೂ ಇದ್ದಾನೆ ಎನ್ನುವುದನ್ನು ನೀಲಮ್ಮನವರು ಬಸವಣ್ಣನವರಿಗೆ ಹೇಳುವ ಇಂತಹ ಅನೇಕ ಘಟನೆಗಳನ್ನು ನಾವು ನೆನೆಯಬಹುದು. ಆಯ್ದಕ್ಕಿ ಮಾರಯ್ಯನ ಪತ್ನಿ ಆಯ್ದಕ್ಕಿ ಲಕ್ಕಮ್ಮ ಹೇಳುವಂತಹ ಮಾತು ಶರಣ ಸಾಹಿತ್ಯ ಓದ್ತಕ್ಕಂಥವರಿಗೆ ತಕ್ಷಣ ನೆನಪಾಗಿ ಬಿಡ್ತದೆ. ಆಸೆಗೂ ಮೀರಿ ಆತ ಅವಶ್ಯಕತೆಗೂ ಮೀರಿ ಅಕ್ಕಿಯನ್ನು ಆಯ್ದುಕೊಂಡು ಬಂದಂತಹ ಸಂದರ್ಭದಲ್ಲಿ ಆಯ್ದಕ್ಕಿ ಮಾರಯ್ಯನಿಗೆ ಅವನ ಪತ್ನಿಯಾದ ಲಕ್ಕಮ್ಮ ಹೇಳುತ್ತಾರೆ, ಈ ಸಕ್ಕಿ ಆಸೆ ನಿಮಗೇಕೆ? ನಾವು ಕೇಳಿದ್ದೇವೆ ಇದನ್ನ. ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಂತ ಕೇಳುವಂತಹ ಮಾತು. ಆ ಮಾತನ್ನ ಹೇಳ್ತಾ ಈ ಸಂಗ್ರಹ ಯೋಗ್ಯವಾದ ಸಂಗ್ರಹ ಬುದ್ಧಿ ಇದೆಯಲ್ಲ, ಇದು ಒಳ್ಳೆಯದಲ್ಲ, ಅತಿ ಆಸೆ ಒಳ್ಳೆಯದಲ್ಲ ಎನ್ನುವುದನ್ನು ಅವನಿಗೆ ಅರ್ಥ ಮಾಡಿಸ್ತಾರೆ. ಆಗ ಅವನು ಕಣ್ತೆರೆಯುತ್ತದೆ. ಅಂದರೆ ಪುರುಷರಿಗೆ ಜ್ಞಾನೋದಯ ಮಾಡಿಸುವಂತಹ ಮಟ್ಟಕ್ಕೆ ಈ ಶರಣೆಯರು ಬೆಳೆದಿದ್ದರು. ಅಂತಹ ಮಟ್ಟಕ್ಕೆ ಅವರು ಬೆಳೀಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥದ್ದು ನಮ್ಮ ಶರಣ ಧರ್ಮ. ಬಂಧುಗಳೇ, ಆತ್ಮಕ್ಕೆ ಯಾವುದೇ ಲಿಂಗ ಭೇದ ಇಲ್ಲ. ಮಹಿಳೆಯಾಗಿರಲಿ ಪುರುಷನಾಗಿರಲಿ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದರೊಂದಿಗೆ ಸಾಧನೆ ಮಾಡಿ ಸಿದ್ಧಿಯನ್ನು ಪಡೆಯಲಿಕ್ಕೆ ಸಾಧ್ಯವಿದೆ ಎನ್ನುವುದನ್ನು ಬಸವಾದಿ ಪ್ರಮಥರು ಅರ್ಥ ಮಾಡಿಕೊಂಡಿದ್ದರು. ಆ ಪೂರ್ವದಲ್ಲಿಯೇ ದಾಸಿಮಯ್ಯನವರು ಅದನ್ನು ಹೇಳ್ತಾ ಇದ್ದಾರೆ. ಯಾಕೆ ಹೆಣ್ಣು ಗಂಡು ಅಂತ ತಾರತಮ್ಯ ಭಾವವನ್ನು ಮಾಡ್ತಾ ಇದ್ದೀರಾ? ಮೊಲೆ ಮುಡಿ ಬಂದರೆ ಹೆಣ್ಣೆ ಕೇವಲ ದೈಹಿಕವಾದ ಕಣ್ಣಿಗೆ ಕಾಣಿಸುವ ಮೂರ್ತ ರೂಪವನ್ನು ನೋಡಿ ನೀವು ಹೆಣ್ಣು ಗಂಡು ಅಂತ ಭೇದ ಮಾಡ್ತಾ ಇದ್ದೀರಾ. ಆದರೆ ಇಬ್ಬರಲ್ಲಿಯೂ ಇರುವ ಆತ್ಮ ಇದೆಯಲ್ಲ, ಆ ಮನಸ್ಸು ಎಂಬುದಿದೆಯಲ್ಲ, ಅದಕ್ಕೆ ಯಾವುದೇ ಭೇದ ಇಲ್ಲ. ಇದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿ ಅವತ್ತು ತಮ್ಮ ನೇರವಾದ ಮಾತುಗಳ ಮೂಲಕ ಇದನ್ನು ಅವರು ಹೇಳ್ತಾರೆ. ನಾನೀಗಾಗಲೇ ಹೇಳಿದಂತೆ ಶಿವನ ಆ ಶಿವಾಂಶವನ್ನು ತಮ್ಮ ಪ್ರತಿ ವಚನದಲ್ಲಿಯೂ ಕೂಡ ತಿಳಿಸುತ್ತಾ ಬಂದ ದಾಸಿಮಯ್ಯನವರು ನಾನೀಗಾಗಲೇ ಹೇಳಿದ ಇಳೆ ನಿಮ್ಮದಾನ ಅದೇ ಥರದಲ್ಲಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದಕ್ಕೆ ಬೇಕಾದ ಮೌಲ್ಯಗಳು, ಜೀವನ ಆದರ್ಶಗಳು ಏನಿವೆ ಅವುಗಳನ್ನು ತಮ್ಮ ವಚನಗಳಲ್ಲಿ ಸಾರಿ ಸಾರಿ ಹೇಳುತ್ತಾರೆ. ನಾವು ಯಾವುದನ್ನು ಅಷ್ಟಾವರಣಗಳು ಅಂತ ಕರಿತೀವೋ, ಷಟ್ಸ್ಥಲಗಳು ಅಂತ ಕರಿತೀವಿಯೋ, ಅವೆಲ್ಲವುಗಳಿಗೆ ಪರೋಕ್ಷವಾಗಿ ತಮ್ಮ ವಚನಗಳಲ್ಲಿ
ಉಲ್ಲೇಖ ಮಾಡ್ತಾನೆ ಅವುಗಳ ಮಹತ್ವವನ್ನು ತಿಳಿಸಿಕೊಡ್ತಾರೆ. ಗುರುವಿನ ಬಗೆಗೆ, ಲಿಂಗದ ಬಗೆಗೆ, ಜಂಗಮದ ಬಗೆಗೆ, ಇವುಗಳ ಬಗೆಗೆ ತಮ್ಮ ವಚನಗಳಲ್ಲಿ ಬಹಳ ಏನಂತೀವಿ ಸಾಂಕೇತಿಕವಾದ ರೀತಿಯಲ್ಲಿ ಅವರು ಬರೀತಾ ಹೋಗ್ತಾರೆ. ಮನುಷ್ಯನ ವ್ಯಕ್ತಿತ್ವ ಹೇಗಿರಬೇಕು ಎನ್ನುವ ನಿಟ್ಟಿನಲ್ಲಿ ಗಮನಿಸುವಾಗ ಕೆಲವು ವಚನಗಳನ್ನು ಇಲ್ಲಿ ನಾನು ಪ್ರಸ್ತಾಪಿಸಲಿಕ್ಕೆ ಬಯಸ್ತೇನೆ. ಇವು ಕೂಡ ಬಹಳ ಪ್ರಸಿದ್ಧವಾದಂತಹ ವಚನಗಳು. ಎಲ್ಲವೂ ನೀನು ಕೊಟ್ಟದ್ದು ಶಿವ ರಾಮನಾಥ ಅಂತ ಹೇಳುವಾಗ ಇಳೆ ನಿಮ್ಮ ದಾನ ಅಂತ ಹೇಗೆ ಹೇಳಿದ್ರು, ಅಂದರೆ ಶಿವನ ಆ ಒಂದು ಏನಂತೀವಿ ಎಲ್ಲವನ್ನೂ ಕೊಟ್ಟಂಥವನು ಶಿವ ಅಂತ ಹೇಳುತ್ತಲೇ ನಾನು ನಿನಗೆ ಕೃತಜ್ಞ ಎಂದು ಹೇಳ್ತಕ್ಕಂಥ ದಾಸಿಮಯ್ಯನವರು ಅವನಿಂದ ಮತ್ತೆ ಏನನ್ನೂ ಕೂಡ ಅತಿಯಾಗಿ ನಿರೀಕ್ಷೆ ಮಾಡುವುದಿಲ್ಲ. ಕರಿಯನಿತ್ತಡೆ ಒಲ್ಲೆ, ಸಿರಿಯನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯವನಿತ್ತಡೆ ಒಲ್ಲೆ. ವಚನ ನಾವು ಗಮನಿಸಬೇಕು. ಕರಿಯನಿತ್ತಡೆ ಒಲ್ಲೆ, ಸಿರಿಯನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯವನಿತ್ತಡೆ ಒಲ್ಲೆ ಒಲ್ಲೆ. ನಿಮ್ಮ ಶರಣರ ಸೂಳ್ನುಡಿಯನ್ ಒಂದು ಅರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಎನ್ನುತ್ತಾರೆ. ನನಗೆ ನನ್ನ ಶ್ರೀಮಂತಿಕೆಯ ಸಂಕೇತವಾಗಿ ಮೆರೆಯುವಂತಹ ಯಾವುದೇ ದೊಡ್ಡ ದೊಡ್ಡ ಆನೆಗಳು ನನಗೆ ಬೇಡ, ನನಗೆ ಕೊಡಬೇಡ. ಅಥವಾ ನಾನು ವೈಭವದಿಂದ ಮೆರೀಲಿಕ್ಕೆ ಬೇಕಾದ ಸಂಪತ್ತು ಸಿರಿ ನನಗೆ ಬೇಡ. ಅಥವಾ ನನ್ನ ಅಸ್ಮಿತೆಯನ್ನು ಸಾರತಕ್ಕಂತಹ ನಾನೇ ಈ ಲೋಕದಲ್ಲಿ ಶ್ರೇಷ್ಠ ಎಂದು ಸಾರುವುದಕ್ಕೆ ಬಾಹ್ಯವಾಗಿ ಬಳಸಿಕೊಳ್ಳುವ ಈ ಸಾಮ್ರಾಜ್ಯ ಇದೆಯಲ್ಲ, ನಾನು ಸಾಮ್ರಾಟ, ರಾಜ, ಚಕ್ರವರ್ತಿ, ಯಾವ ಸಾಮ್ರಾಜ್ಯವೂ ನನಗೆ ಬೇಡ. ಮತ್ತೇನು ಬೇಕು? ಅವರೇ ಹೇಳ್ತಾರೆ, ನಿಮ್ಮ ಶರಣರ ಸೂಳ್ನುಡಿಯ, ಅಂದರೆ ಯಾರು ಶಿವಭಕ್ತರು ಇದ್ದಾರೋ, ಶಿವಶರಣರು ಇದ್ದಾರೋ ಅಂತಹ ಶಿವಶರಣರ ಸೂಳ್ನುಡಿಗಳು, ಅಂದರೆ ಸರದಿಯ ಪ್ರಕಾರ ಮಾತನಾಡಿದ ಶಿವ ನುಡಿಗಳವು. ಅಂತಹ ಮಾತುಗಳು ಏನಿವೆಯೋ ಅರ್ಥಪೂರ್ಣವಾದ, ನಮ್ಮ ವ್ಯಕ್ತಿತ್ವವನ್ನು ಉಜ್ವಲಗೊಳಿ ಒಳ್ಳೆಯ ವ್ಯಕ್ತಿತ್ವವನ್ನಾಗಿ ಬೆಳೆಸುವಂತಹ ಅಂತಹ ಮಾತುಗಳೇನಿವೆ ಶರಣರ ನುಡಿಗಳು, ಅಂತಹ ನುಡಿಮುತ್ತುಗಳನ್ನು ನನಗೆ ಕರುಣಿಸಿ. ಯಾವಾಗ ನಾನು ಒಂದು ಅರಗಳಿಗೆ ನನ್ನ ಜೀವನದಲ್ಲಿ ಅಳವಡಿಸಿಕೊಂಡರೆ ಸಾಕು. ನಾವಿದನ್ನು ಬಹಳ ಸೂಕ್ಷ್ಮವಾಗಿ ಗ್ರಹಿಸಬೇಕು. ಆಧುನಿಕ ಸಂದರ್ಭದಲ್ಲಿ ಶರಣರ ವಚನಗಳನ್ನು ಕುರಿತು ಮಾತನಾಡುವಾಗ ಬರೀ ಮಾತನಾಡುವುದು ಅಥವಾ ಅವುಗಳನ್ನು ಹಾಡುವುದು, ಅವುಗಳನ್ನು ಆಸ್ವಾದಿಸುವುದು ಇದ್ದೇ ಇದೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಅವುಗಳನ್ನು ಅನುಷ್ಠಾನಕ್ಕೆ ತಂದುಕೊಳ್ಳಬೇಕಲ್ಲವೇ? ಶರಣರು ಹೇಳ್ತಕ್ಕಂಥ ಮಾತುಗಳನ್ನು ಕುರಿತು ಮಾತನಾಡುವುದೇನು ಸುಲಭ, ಆದರೆ ಅನುಷ್ಠಾನಕ್ಕೆ ಒಂದು ಅರಗಳಿಗೆ ಒಂದು ಕ್ಷಣವಾದರೂ ಕೂಡ ಆ ಬಸವಾದಿ ಪ್ರಮತರು ಹೇಳಿರ್ತಕ್ಕಂಥ ಮಾತುಗಳನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಅಳವಡಿಸಿಕೊಳ್ಳುವ ಶಕ್ತಿಯನ್ನು ನನಗೆ ಕೊಡು. ಅದನ್ನು ಕೊಟ್ಟದ್ದೇ ಆದರೆ, ಅಂದರೆ ಬಸವಾದಿ ಪ್ರಮತರ ಮಾತುಗಳನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಆ ಸಾಮರ್ಥ್ಯವನ್ನು, ಆ ಒಂದು ಇಚ್ಛಾಶಕ್ತಿಯನ್ನು ನನಗೆ ಕೊಟ್ಟದ್ದೇ ಆದರೆ, ಶಿವ ರಾಮನಾಥ ನೀನು ನಿನ್ನನ್ನೇ ನನಗೆ ಕೊಟ್ಟಂತೆ. ಯಾವ ಆನೆಯೂ ಬೇಡ, ಯಾವ ಸಂಪತ್ತು ಬೇಡ, ಯಾವ ಸಾಮ್ರಾಜ್ಯವೂ ಬೇಡ. ದೊಡ್ಡ ದೊಡ್ಡವರ ಮಾತುಗಳು ಏನಿವೆ, ಗುರು ಹಿರಿಯರ ಮಾತುಗಳು, ಅವುಗಳನ್ನು ಲಕ್ಷಿಸುವುದರೊಂದಿಗೆ, ಗಮನಿಸುವುದರೊಂದಿಗೆ, ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳುವುದರೊಂದಿಗೆ ನಾವು ನಮ್ಮ ವ್ಯಕ್ತಿತ್ವವನ್ನು ಒಳ್ಳೆಯ ರೀತಿಯಲ್ಲಿ ರೂಪಿಸಿಕೊಳ್ಳುವುದಕ್ಕೆ ಸಾಧ್ಯ ಎಂಬುದನ್ನು ಈ ವಚನದಲ್ಲಿ ದಾಸಿಮಯ್ಯನವರು ತಿಳಿಸುತ್ತಾರೆ. ಯಾವತ್ತೂ ಕೂಡ ಗುರು ಹಿರಿಯರ ಅಥವಾ ನಮ್ಮ ಒಳ್ಳೆಯ ಸಚ್ಚರಿತರ ಮಾತುಗಳನ್ನು ಆಲಿಸಿ ಅವುಗಳನ್ನು ಅನುಷ್ಠಾನಕ್ಕೆ ತಂದುಕೊಳ್ಳುವುದರೊಂದಿಗೆ ನಾವು ಬೆಳೆಯಬಹುದು. ಅದನ್ನು ಬಿಟ್ಟು ಅಹಂಕಾರ, ಮಮಕಾರಗಳು ಜಾಸ್ತಿ ಆದಾಗ ಯಾವ ವ್ಯಕ್ತಿಯೂ ಕೂಡ ಸಮಾಜದಲ್ಲಿ ಬೆಳೆಯುವುದಿಲ್ಲ. ಅಹಂಕಾರ ಮನುಷ್ಯನಿಗೆ ಒಳ್ಳೆಯ ವ್ಯಕ್ತಿತ್ವವನ್ನು ಕುರಿತು ಮಾತನಾಡುವಾಗ ಒಳ್ಳೆಯ ವ್ಯಕ್ತಿತ್ವವನ್ನು ಹೇಗೆ ರೂಪಿಸಿಕೊಳ್ಳಬೇಕು ಎನ್ನುವ ನಿಟ್ಟಿನಲ್ಲಿ ಆಲೋಚಿಸುವಾಗ ನಾವು ಮೊದಲು ನಮ್ಮ ಮನಸ್ಸಿಗೆ ಬರುವುದೇ ನಾವು ನಿಸ್ಪೃಹವಾದ ನಿಸ್ವಾರ್ಥಪರವಾದ ಮನಸ್ಸಿನಿಂದ ಇರಬೇಕು. ಯಾವುದೇ ಕಾಯಕವನ್ನು ಮಾಡಿದರೂ ಅದು ಸತ್ಯ ಶುದ್ಧವಾಗಿರಬೇಕು, ನಿಸ್ವಾರ್ಥತೆಯಿಂದ ಕೂಡಿರಬೇಕು. ಅದು ಸ್ವಾರ್ಥಕ್ಕೋಸ್ಕರ ಮಾಡಬಾರದು. ಅಂತಹ ವ್ಯಕ್ತಿ ಮಾತ್ರ ತನ್ನ ವ್ಯಕ್ತಿತ್ವವನ್ನು ಒಳ್ಳೆಯ ರೀತಿಯಲ್ಲಿ ರೂಪಿಸಿಕೊಳ್ಳಬಲ್ಲ. ಅಹಂಕಾರ ಮೊದಲು ಬಿಡಬೇಕಾಗ್ತದೆ. ಜೊತೆಗೆ ಎಲ್ಲವೂ ನಮ್ಮದು 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 ಎನ್ನುವಂತಹ ಮಮಕಾರ, ಇವೆರಡೂ ಕೂಡ ಮನುಷ್ಯನನ್ನ ಬೆಳೀಲಿಕ್ಕೆ ಬಿಡೋದಿಲ್ಲ. ಈ ಅಹಂಕಾರ ಒಳ್ಳೆಯದಲ್ಲ. ಈ ಅಹಂಕಾರವನ್ನು ಬಿಡುವುದು ಹೇಗೆ? ಅಹಂ ಅಂದ್ರೇನೆ ನಾನು, ಎಲ್ಲದಕ್ಕೂ ನಾನು ನಾನು ಎನ್ನುವಂತಹ ಈ ಭಾವ ಇದೆಯಲ್ಲ, ಇದು ನಮ್ಮನ್ನು ಬೆಳೆಸುವುದಿಲ್ಲ. ನಾನು ನನ್ನ ಜೀವನದಲ್ಲಿ ಮುಂದೆ ನನ್ನ ಗುರಿಯನ್ನು ಸಾಧಿಸಬೇಕೆಂದರೆ, ನಾನು ಯಾವ ಸಿದ್ಧಿಯನ್ನು ಪಡೆಯಲಿಕ್ಕೆ ಹೊರಟಿದ್ದೀನೋ ಅತ್ತ ನಾನು ಚಲಿಸಬೇಕೆಂದರೆ ಮೊದಲು ನನಗೆ ಈ ಅಹಂಕಾರ ಎಂಬುದನ್ನು ನಾನು ದೂರ ಮಾಡಿಕೊಳ್ಳಬೇಕು. ಅಹಂಕಾರವನ್ನು ಬಿಡುವುದು ಅಂದರೆ ನಾನು ಎಂಬುದನ್ನು ಬಿಡುವುದು ಅಷ್ಟು ಸುಲಭ ಅಲ್ಲ.
ಒಳ್ಳೆಯವರ ಮಾತುಗಳನ್ನು ಆಲಿಸಬೇಕು. ಗುರು ಹಿರಿಯರ ಮಾತುಗಳನ್ನು ಆಲಿಸ್ತಾ ಆಲಿಸ್ತಾ ನಮ್ಮ ಜೀವನದಲ್ಲಿ ಹೇಗೆ ಅದನ್ನು ಅಳವಡಿಸಿಕೊಳ್ಬೇಕು ಅನ್ನೋದನ್ನು ಕುರಿತು ನಾವು ಪ್ರಯತ್ನಿಸಬೇಕು, ಆಲೋಚಿಸಬೇಕು. ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡಶರಣರ ನುಡಿಗಡಣವೇ ಕಡೆಗೀಲು ಕಾಣ ರಾಮನಾಥ ಎನ್ನುವಂಥ ವಚನದ ಸಾಲು ನನಗೆ ನೆನಪಾಗ್ತಾ ಇದೆ. ಅದನ್ನು ಹೇಳುವಾಗ ದಾಸಿಮಯ್ಯನವರು ಹೇಳ್ತಾರೆ, ಅಹಂಕಾರ ಒಳ್ಳೆಯದಲ್ಲ ಎನ್ನುವಾಗ ಅವರು ಹೇಳುವ ಮಾತಿದು. ಆ ವಚನ ಹೀಗಿದೆ: ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡೆಯದೆ ಮಾಬುದೆ. ಈ ದಾಸಿಮಯ್ಯನವರ ವಚನಗಳನ್ನು ಗಮನಿಸ್ತಾ ಇದ್ರೆ ಸಾಹಿತ್ಯ ಸಹೃದಯರಿಗೆ ಅನ್ನಿಸ್ಬೋದು, ಎಲ್ಲ ವಚನಗಳಲ್ಲಿಯೂ ಕೂಡ ಒಂದೊಂದು ರೂಪಕಗಳನ್ನು ಅಥವಾ ಉಪಮೆಗಳನ್ನು ತಪ್ಪದೇ ಕೊಡುತ್ತಾ ಹೋಗುತ್ತಾರೆ. ಅದಕ್ಕೆ ನಮ್ಮ ವಿದ್ವಾಂಸರು ಹೇಳಿದ್ದು, ಇನ್ನು ಹಳೆಗನ್ನಡ ಸಾಹಿತ್ಯದಲ್ಲಿ ಇದ್ದಂತಹ ಆ ಸಾಹಿತ್ಯಕ ಅಂಶ ಈ ವಚನಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತದೆ. ಛಂದಸ್ಸು, ತ್ರಿಪದಿಯ ಲಯ, ಪ್ರಾಸ, ಅನುಪ್ರಾಸಗಳೂ ಇಲ್ಲಿ ಕಂಡುಬರುತ್ತವೆ. ಅನುಭಾವದ ಹಿನ್ನೆಲೆಯಲ್ಲಿ ಶಿವಾಂಶದಿಂದ ಕೂಡಿದಂಥ ಈ ವಚನಗಳೂ ಕೂಡ ಸಾಹಿತ್ಯಕ ಲೇಪವನ್ನು ಹೊಂದಿವೆ ಎಂಬುದನ್ನು ನಮ್ಮ ವಿದ್ವಾಂಸರು ಗುರುತಿಸಿದ್ದಾರೆ. ಇಲ್ಲಿ ಗಮನಿಸಬೇಕು, ನಾವು ನಮ್ಮ ಜೀವನಕ್ಕೆ ಬೇಕಾದಂಥ ತತ್ವಗಳನ್ನು ಆ ತಾತ್ವಿಕವಾದ ನೆಲೆಯಲ್ಲಿ ಗ್ರಹಿಸುವಾಗ ಈ ವಚನವನ್ನು ಅರ್ಥ ಮಾಡಿಕೊಳ್ಳೋಣ. ಕಡೆಗೀಲಿಲ್ಲದ ಬಂಡಿ ಬಿದ್ದೇ ಬೀಳ್ತದೆ. ಅದು ಹೇಳ್ತಾರೆ, ಕಡು ದರ್ಪವೇರಿದ ಒಡಲೆಂಬ ಬಂಡಿ. ಬಹಳ ಏನಂತೀವಿ, ದರ್ಪ ಅಂದರೆ ಅಹಂಕಾರ. ಕಡು ದರ್ಪವೇರಿದ ಒಡಲೆಂಬ ಬಂಡಿ ಅಂತ ಇದು ವಚನ. ಮೊದಲನೆಯ ಸಾಲು, ಕಡೆಗೀಲು ಇಲ್ಲದ ಬಂಡಿ ಹೊಡೆಗೆಡೆಯದೆ ಮಾಬುದೆ. ಮಾಬುದೆ ಅಂದರೆ ಇರುತ್ತದೆಯೇ. ಕಡೆಗೀಲು ಅಂತ ನೋಡ್ತೀವಿ, ಎತ್ತಿನ ಗಾಡಿ ಇದೆಯಲ್ಲ, ಆ ಬಂಡಿ, ಆ ಎತ್ತಿನ ಬಂಡಿಯ ಆ ಚಕ್ರಗಳು ಮುಂದೆ 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 ಹೋಗಬೇಕು ಅಂದರೆ ಆ ಬೀಳದೇ ಇರಬೇಕು. ಆ ಬೀಳದೇ ಇರಬೇಕಾದ್ರೆ ಕಡೆಯಲ್ಲಿ ಕಡೆಗೀಲು ಅಥವಾ ಕಡೆಯಾಣಿ ಅಂತ ಕರೀತಾರೆ, ಅದನ್ನು ಹಾಕಿರ್ತಾರೆ. ಆ ಕಡೆಯಾಣಿಗಳು ಅಥವಾ ಕಡೆಗೀಲು ಇದ್ರೆ ಮಾತ್ರ, ಭದ್ರವಾಗಿದ್ದರೆ ಮಾತ್ರ ಆ ಚಕ್ರಗಳು ಮುಂದೆ 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 ಸಾಗಿ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ. ಎತ್ತಿನ ಗಾಡಿ ಆ ಕಡೆಗೀಲು ಇಲ್ಲದೆ ಇದ್ರೆ ಆ ಬಂಡಿ ಬೀಳದೇ ಇರುತ್ತದೆಯೇ. ಕಡೆಗೀಲು ಬಂಡಿಗೆ ಆಧಾರ. ಇಷ್ಟನ್ನು ಹೇಳಿದ ದಾಸಿಮಯ್ಯನವರು ಮುಂದಿನ ಸಾಲಿನಲ್ಲಿ ಹೇಳೋದು, ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡಣವೇ ಕಡೆಗೀಲು ಕಾಣ ರಾಮನಾಥ. ನಾನು ಓದ್ತಾ ಇದ್ದಾಗಲೇ ಆ ಅಕ್ಷರಗಳು ಮತ್ತೆ ಮತ್ತೆ ಅನುಪ್ರಾಸ ಕೂಡ ಇಲ್ಲಿ ನೆನಪು ಮಾಡ್ಕೊಳ್ಳಿ. ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡಶರಣರ ನುಡಿಗಡಣವೇ ಕಡೆಗೀಲು ಕಾಣ ರಾಮನಾಥ. ಆ ಲಯವನ್ನು ಕೂಡ ಗುರುತಿಸಿ ನಮ್ಮ ವಿದ್ವಾಂಸರು ಇಂಥದ್ದನ್ನೆಲ್ಲ ಮಾಡಿದ್ದಾರೆ. ಆ ಮಾಡುವುದರ ಜೊತೆಗೆ ನಮಗೆ ಸಾಹಿತ್ಯಿಕ ಅಂಶದ ಜೊತೆಯಲ್ಲಿಯೇ ಸತ್ವಪೂರ್ಣವಾದ ಅನುಭಾವದ ಹಿನ್ನೆಲೆಯಲ್ಲಿಯೂ ಇವುಗಳನ್ನು ಅರ್ಥೈಸಿದ್ದಾರೆ. ಕಡು ದರ್ಪದಿಂದ ಕೂಡಿದಂತಹ ಈ ಒಡಲು ಎನ್ನುವಂತಹ ಎತ್ತಿನ ಬಂಡಿ ಇದು ಮುಂದೆ ಮುಂದೆ ಸಾಗಬೇಕಾದರೆ ಇದಕ್ಕೆ ಕಡೆಗೀಲು ಬೇಕಲ್ವಾ? ಯಾವುದು ಹಾಗಾದರೆ? ಮೃಡ ಶರಣರು. ಮೃಡ ಅಂದರೆ ಶಿವ, ಶಿವಶರಣರು. ಆ ಶಿವಶರಣರ ಮಾತುಗಳು ಏನಿವೆಯೋ ನುಡಿಗಡಣ ಎನ್ನುತ್ತಾರೆ. ಗಡಣ ಅಂದರೆ ಸಮೂಹ. ಆ ನುಡಿಮುತ್ತುಗಳು ಇವೆಯಲ್ಲ, ಆ ನುಡಿಮುತ್ತುಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಆಗ ಮಾತ್ರ ಈ ನಮ್ಮಲ್ಲಿರುವ ಈ ಒಡಲು ಎನ್ನುವ ಬಂಡಿಯಲ್ಲಿರುವ ಅಹಂಕಾರ ಹೊರಟೋಗ್ತದೆ. ಮೃಡ ಅಂದರೆ ಶಿವಶರಣರ ಮಾತುಗಳನ್ನು ಆಲಿಸುವುದರೊಂದಿಗೆ, ಶಿವಶರಣರ ಮಾತುಗಳನ್ನು ಪಾಲಿಸುವುದರೊಂದಿಗೆ ನಾವು ನಮ್ಮಲ್ಲಿರುವ ಅಹಂಕಾರವನ್ನು ತೊಡೆದು ಸಾಧನೆ ಮಾಡಲಿಕ್ಕೆ ಸಾಧ್ಯ. ಇದನ್ನೇ ಒಬ್ಬ ಸಾಧನೆಯ ಪಥದಲ್ಲಿ ಸಾಗುತ್ತಿರುವ ಸಾಧಕ ತನ್ನ ಲಿಂಗಾಂಗ ಸಾಮರಸ್ಯವನ್ನು ಹೊಂದಬೇಕಾದರೆ ಮೊದಲು ತನ್ನಲ್ಲಿರ್ತಕ್ಕಂಥ ಕೆಲವು ವ್ಯಸನಗಳನ್ನು, ತನ್ನಲ್ಲಿರ್ತಕ್ಕಂಥ ಕೆಲವು ಈ ಋಣಾತ್ಮಕವಾದ ವಿಚಾರಗಳನ್ನು ತೊಡೆದು ಹಾಕಬೇಕು. ಇಲ್ಲದೇ ಇದ್ದಲ್ಲಿ ಅವನು ತನ್ನ ಸಾಧನೆಯ ಪಥದಲ್ಲಿ ಸಾಗಿಯೂ ಕೂಡ ವ್ಯರ್ಥವಾಗುತ್ತದೆ. ಏನೆಲ್ಲ ಅವಗುಣಗಳನ್ನು ತನ್ನಲ್ಲಿ ಹೊಂದಿ ನಾನು ಶಿವ ಸಾಧನೆಯನ್ನು ಮಾಡ್ತಾ ಇದ್ದೇನೆ, ಶಿವನನ್ನ ಒಲಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ, ಸಾಧ್ಯ ಇಲ್ಲ. ಆ ಮಂಗಳ ಮೂರ್ತಿಯಾಗಿರ್ತಕ್ಕಂಥ ಶಿವನನ್ನು ಒಲಿಸಿಕೊಳ್ಳಬೇಕಾದರೆ ಮೊದಲು ನಮ್ಮಲ್ಲಿರ್ತಕ್ಕಂತಹ ಈ ಅವಗುಣಗಳನ್ನು ತೊಡೆದು ಹಾಕಬೇಕು. ಅಂತಹ ಅವಗುಣಗಳಲ್ಲಿ ನಮಗೆಲ್ಲ ಗೊತ್ತಿರುವಂತೆ ನಮ್ಮಲ್ಲಿರ್ತಕ್ಕಂತಹ, ನಮ್ಮೊಳಗೆ ಇರತಕ್ಕಂತಹ, ನಮಗೆ ಗೊತ್ತಿಲ್ಲದೆ ನಮ್ಮನ್ನ ಹಾಳು ಮಾಡುವಂತಹ ಶತ್ರುಗಳು, ಅರಿಷಡ್ವರ್ಗ ಎಂದೇ ಕರೆಯುತ್ತೇವೆ. ಅವುಗಳಲ್ಲಿ ಈ ಅಹಂಕಾರ ಒಂದು. ಯಾವುದನ್ನು ನಾವು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ ಕರಿತೀವೋ ಆ ಮದವೇ ಇದು ಅಹಂಕಾರ. ಇಂತಹ ಅಹಂಕಾರವನ್ನು ತೊಡೆದು ಹಾಕಬೇಕಾದರೆ ಶಿವಶರಣರ ಮಾತುಗಳನ್ನು ಮೊದಲು ನಾವು ಆಲಿಸಿ ಅನುಷ್ಠಾನಕ್ಕೆ ತಂದುಕೊಳ್ಳಬೇಕು. ಅಂತಹ ಒಂದು ಮಾತನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ.
ಕೇವಲ ಆತ್ಮ ಸಾಕ್ಷಾತ್ಕಾರಕ್ಕೆ, ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದಂತಹ ಮಾತುಗಳು ಮಾತ್ರವಲ್ಲ, ಒಂದು ಸಮಾಜದಲ್ಲಿ ಕಂಡು ಬರ್ತಾ ಇರುವಂತಹ ಅನೇಕ ವಿಚಾರಗಳ ಕುರಿತು ಸಂವೇದನೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದನ್ನು ದಾಸಿಮಯ್ಯನವರ ವಚನಗಳಲ್ಲಿ ನಾವು ಗುರುತಿಸಲಿಕ್ಕೆ ಸಾಧ್ಯವಿದೆ. ಲೋಕದಲ್ಲಿ ಕಂಡು ಬರ್ತಾ ಇದ್ದಂತಹ ಬಡತನ, ಹಸಿವು, ಮೌಢ್ಯ ಇವೆಲ್ಲವನ್ನು ಕಂಡಾಗ ನಮ್ಮ ವಚನಕಾರರು ಅಥವಾ ಶರಣರು ತಮ್ಮದೇ ಆದ ರೀತಿಯಲ್ಲಿ ಸ್ಪಂದಿಸಿರುವುದನ್ನು, ಪ್ರತಿಕ್ರಿಯಿಸಿರುವುದನ್ನು ನಾವು ಗಮನಿಸ್ತೇವೆ. ಕೆಲವು ವಚನಕಾರರು, ನಮ್ಮ ಬಸವಣ್ಣನವರು, ನಮ್ಮ ಅಕ್ಕ ಮಹಾದೇವಿಯವರು ತಮ್ಮದೇ ಆದ ರೀತಿಯಲ್ಲಿ ಸೌಮ್ಯೋಕ್ತಿಯಲ್ಲಿಯೇ ಸಮಾಜವನ್ನು ತಿದ್ದುವ ಪ್ರಯತ್ನವನ್ನು ಮಾಡಿದ್ದಾರೆ. ನಮ್ಮ ಅಂಬಿಗರ ಚೌಡಯ್ಯನವರು, ಪ್ರಭುದೇವರು, ಉರಿಲಿಂಗ ಪೆದ್ದಿ, ನಮ್ಮ ಜೇಡರ ದಾಸಿಮಯ್ಯ ಇವರು ಸ್ವಲ್ಪ ನಿಷ್ಠುರವಾದ ಮಾತಿನಲ್ಲಿಯೇ ತಮ್ಮ ಅಭಿಪ್ರಾಯಗಳನ್ನು ತಿಳಿಸುತ್ತಾ ಸಮಾಜವನ್ನು ತಿದ್ದುವ ತಮ್ಮ ಸಾಮಾಜಿಕ ಪ್ರಜ್ಞೆಯನ್ನು ಈ ರೀತಿಯಲ್ಲಿ ವ್ಯಕ್ತಪಡಿಸುತ್ತಾರೆ. ಒಬ್ಬೊಬ್ಬ ವ್ಯಕ್ತಿ ಸಹಜವಾಗಿ ಆ ವ್ಯಕ್ತಿ ಭಾಷೆ ವಿಶಿಷ್ಟವಾಗಿರ್ತದೆ ಮತ್ತು ಅದು ವಿಶೇಷವಾಗಿ ತಮ್ಮದೇ ಆದ ರೀತಿಯಲ್ಲಿ ಇರ್ತದೆ. ಆಧುನಿಕ ಸಂದರ್ಭದಲ್ಲಿಯೂ ಕೂಡ ಎಲ್ಲರ ಬಳಸುವ ಭಾಷೆ ಒಂದೇ ರೀತಿ ಇರೋದಿಲ್ಲ. ಕೆಲವರು ಸೌಮ್ಯೋಕ್ತಿಗಳಲ್ಲಿ ಮಾತನಾಡಿದರೆ ಕೆಲವರು ಕಟೋಕ್ತಿಗಳಲ್ಲಿ ಮಾತನಾಡುವುದನ್ನು ನೋಡ್ತೇವೆ. ಆ ಕಟೋಕ್ತಿಗಳಲ್ಲಿಯೂ ಕೂಡ ತಮ್ಮದೇ ಆದ ಏನದು ಒಂದು ದಾರ್ಶನಿಕತೆಯನ್ನು ಅಥವಾ ತಾತ್ವಿಕ ವಿಚಾರಗಳನ್ನು ಅವರು ವ್ಯಕ್ತಪಡಿಸಿರುವುದನ್ನು ಗಮನಿಸ್ತೇವೆ. ನನಗೆ ಇಲ್ಲಿ ಕೆಲವು ವಚನಗಳನ್ನು ನಾನು ಹೇಳಬೇಕಾದ್ರೆ, ಲೋಕದಲ್ಲಿ ಕಂಡುಬರುವಂತಹ ಹಸಿವನ್ನು ಕುರಿತು ದಾಸಿಮಯ್ಯನವರು ತಮ್ಮ ವಚನಗಳಲ್ಲಿ ಅಪಾರವಾದ ಶಿವನಿಷ್ಠೆಯನ್ನ, ಶಿವಭಕ್ತಿಯನ್ನ ಹೇಳಿಕೊಳ್ಳುತ್ತಾರಾದರೂ ಕೂಡ ಕೆಲವು ಸಂದರ್ಭದಲ್ಲಿ ರಾಮನಾಥನಿಗೆ ಸವಾಲು ಹಾಕಿದಂತಹ ವಚನ ನಿಮಗೆ ಗೊತ್ತಿದೆ. ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ, ಒಡಲುಗೊಂಡವನೆಂದು ನೀನೆನ್ನ ಜಡಿದೊಮ್ಮೆ ನುಡಿಯದಿರ, ನೀನು ಎನ್ನಂತೆ ಒಮ್ಮೆ ಒಡಲುಗೊಂಡು ನೋಡ ರಾಮನಾಥ ಎನ್ನುವ ವಚನವನ್ನು ಗಮನಿಸಿದಾಗ, ಅಂದರೆ ಈ ದೇಹವನ್ನು ಧರಿಸಿದ ಮೇಲೆ ಇಲ್ಲಿ ಹಸಿವು ಸಹಜ. ಹೌದು, ಹಸಿವು, ನಿದ್ರೆ, ಕಾಮ ಇವು ಸಹಜ ಪ್ರವೃತ್ತಿಗಳು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಕೆಲವೊಮ್ಮೆ ಸುಳ್ಳನ್ನು ಹೇಳಬೇಕಾಗ್ತದೆ. ಈ ಸುಳ್ಳು ಎನ್ನುವುದು ಇದೆಯಲ್ಲ, ಈ ಸುಳ್ಳು ಅಂತಿದ್ದಂಗೆ ನಾವು ನಕಾರಾತ್ಮಕ ಸುಳ್ಳು, ಅದರ ವ್ಯಾಖ್ಯಾನ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲೇ ಮಾಡಿದ್ದಾರೆ. ಬರೀ ವಂಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳುವ ಸುಳ್ಳು ಬೇರೆ, ಮತ್ತೊಬ್ಬರಿಗೆ ಅನುಕೂಲವಾಗಲಿ ಎನ್ನುವ ರೀತಿಯಲ್ಲಿ ಹೇಳುವ ಸುಳ್ಳುಗಳು ಬೇರೆ. ಸುಳ್ಳು ಸುಳ್ಳೇ, ಆದರೆ ಈ ಸುಳ್ಳನ್ನು ಕುರಿತ ವ್ಯಾಖ್ಯಾನಗಳು ಬೇರೆ ಬೇರೆ ರೀತಿಯಲ್ಲಿ ಇದೆ. ಕ್ರಿಸ್ತ ಪೂರ್ವದಲ್ಲಿಯೇ ಪ್ಲೇಟೋ ಎನ್ನುವಂತಹ ಒಬ್ಬ ದಾರ್ಶನಿಕ ಕಾವ್ಯವನ್ನು ಕುರಿತು ಮಾತನಾಡ್ತಿರುವ ಸಂದರ್ಭದಲ್ಲಿ ಈ ಕಾವ್ಯಗಳನ್ನು ರಚಿಸುವ ಕವಿಗಳು ಇದಾರಲ್ಲ, ಇವರು ಕಲ್ಪನೆ ಮಾಡಿಕೊಂಡು ಕಾವ್ಯಗಳನ್ನು ಬರೀತಾರೆ, ಬರೀ ಸುಳ್ಳುಗಳನ್ನು ಹೇಳುತ್ತಾರೆ. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಸುಳ್ಳು ಹೇಳುವವರೆಂದರೆ ಸಾಹಿತಿಗಳು ಎಂದು ಬಿಟ್ಟಿದ್ದ ಪ್ಲೇಟೋ ತನ್ನ ಕೃತಿಯೊಂದರಲ್ಲಿ ಕಾವ್ಯ ಮೀಮಾಂಸೆ ಬರೆಯುವಾಗ. ಅದೇ ಅವನ ಶಿಷ್ಯ ಅರಿಸ್ಟಾಟಲ್ ಸುಳ್ಳು ಎಂದರೆ ಅದನ್ನು ನೀವು ಹೇಳುವ ರೀತಿಯ ಸುಳ್ಳಲ್ಲ, ಆ ಕಾಲ್ಪನಿಕವಾಗಿ ಮಾಡಿಕೊಳ್ತಕ್ಕಂಥ ಕಾವ್ಯದಲ್ಲಿ ಬರುವಂತಹ ಸುಳ್ಳುಗಳು, ಆ ಕವಿಗಳು ಹೇಳುತ್ತಿರುವ ಸುಳ್ಳುಗಳಲ್ಲಿ ಒಂದು ಸೊಗಸಿದೆ, ಅದು ಕಾವ್ಯ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಆ ಕಲ್ಪನೆಗಳಿವೆಯಲ್ಲ, ಅದನ್ನು ನಾವು ಗ್ರಹಿಸುವ ರೀತಿ ಬೇರೆ ಎಂಬುದಾಗಿ ಅಲ್ಲಿ ಮಾತಾಡ್ತಾರೆ. ಯಾಕೆ ಇಲ್ಲಿ ಹೇಳ್ತದೆ ಇದಂದರೆ, ಈ ಮಾತಿನ ಹಿನ್ನೆಲೆ ಇಷ್ಟೇ. ಈ ದೇಹವನ್ನು ಧರಿಸಿದ ಮೇಲೆ ಕೆಲವು ಸಂದರ್ಭಗಳಲ್ಲಿ ಸುಳ್ಳು ಹೇಳಬೇಕಾಗ್ತದೆ. ಒಡಲುಗೊಂಡವ ಹುಸಿವ, ಒಡಲುಗೊಂಡವ ಹಸಿವ. ಇವನು ದೇಹದ ಧರಿಸಿದ್ದಾನೆ, ಇವನು ಶರೀರದಿಂದ ಕೂಡಿರುವ ಮರ್ತ್ಯ, ಇವನು ಸುಳ್ಳು ಹೇಳ್ತಾನೆ, ಇವನು ಹಸಿವಿನಿಂದ ನರಳುತ್ತಾನೆ ಅಂತ ನನ್ನನ್ನು ತುಚ್ಛೀಕರಿಸಿ ಮಾತನಾಡಬೇಡ. ಒಡಲುಗೊಂಡವನು ಅಂತ ನೀನು ನನ್ನನ್ನು ಕೆಳಮಟ್ಟದಲ್ಲಿಟ್ಟು ಮಾತನಾಡಬೇಡ. ಜಡಿದೊಮ್ಮೆ ನುಡಿಯದಿರ, ನನ್ನನ್ನು ಅಣಕಿಸಬೇಡ. ನೀನು ನನ್ನಂತೆ ಒಡಲುಗೊಂಡು ನೋಡು. ಈ ಮರ್ತ್ಯ ಲೋಕದಲ್ಲಿ ಹುಟ್ಟಿದ ಮೇಲೆ ಹಸಿವು, ಹುಸಿ ಇವು ಸಹಜ, ಸಾಮಾನ್ಯವಾಗಿ ಬಿಟ್ಟಿವೆ. ನೀನು ನನ್ನಂತೆ ಹುಟ್ಟಿ ಬಾ, ಆಗ ನಿನಗೆ ಗೊತ್ತಾಗ್ತದೆ. ಶಿವನಿಗೆ ನಾನು ಮೊದಲ ವಚನದಲ್ಲಿ ಏನು ಶಿವಪಾರಮ್ಯತೆಯನ್ನು ಹೇಳುವ, ಶಿವನ ಬಗ್ಗೆ ಅಪಾರ ಕೃತಜ್ಞತೆಯನ್ನು ಹೇಳುವ ಮಾತುಗಳಿದ್ದವೋ, ಅಷ್ಟು ಅಪಾರ ಅನನ್ಯವಾದ ಕೃತಜ್ಞತೆಯನ್ನು ಹೇಳುವ ದಾಸಿಮಯ್ಯನೇ ಕೆಲವು ಸಂದರ್ಭದಲ್ಲಿ ರಾಮನಾಥನಿಗೆ ಸವಾಲು ಹಾಕುವ ರೀತಿಯಲ್ಲಿ ಇಂತಹ ಮಾತುಗಳನ್ನು ಆಡುವುದೂ ಉಂಟು. ಹಸಿವು ಇದೆಯಲ್ಲ, ಅದ್ರ ಬಗ್ಗೆನೇ ಹೇಳಿದ ಮತ್ತೊಂದು ವಚನ ನನಗೆ ನೆನಪಾಗ್ತಾ ಇದೆ. ಹಸಿವು ಎಂಬ ಹೆಬ್ಬಾವು ಬಸಿರ ಬಂದು ಹಿಡಿದಡೆ. ದಾಸಿಮಯ್ಯನವರ ವಚನ ಬಹಳ ಜನಪ್ರಿಯವಾದಂತಹ ವಚನ. ಹಸಿವೆಂಬ ಹೆಬ್ಬಾವು ಬಸಿರ ಬಂದು ಹಿಡಿದಡೆ, ವಿಷವೇರಿತ್ತಯ್ಯ ಆಪಾದ ಮಸ್ತಕಕ್ಕೆ. ಹಸಿವಿಗೆ ಅನ್ನವನಿಕ್ಕಿ ವಿಷವನ್ನು ಇಳುಹಬಲ್ಲಡೆ, ವಸುದೆಯೊಳಗ ಆತನೇ ಗಾರುಡಿಗ ಕಾಣ ರಾಮನಾಥ. ಇಷ್ಟು ಚೆನ್ನಾಗಿದೆ ವಚನ. ಕೇವಲ 3 ಸಾಲು 4 ಸಾಲುಗಳಲ್ಲಿಯೇ ಇದೆ.
ಈ ಲೋಕದಲ್ಲಿ ಹಸಿವಿನ ಭೀಕರತೆ ಇದೆಯಲ್ಲ, ಇದ್ರ ಬಗ್ಗೆ ನಾನು ಮಾತಿನಲ್ಲಿ ಹೇಳಲಿಕ್ಕೆ ಕಷ್ಟ. ಅದು ಸ್ವ ಅನುಭವ ಆದಾಗಲೇ ವೇದ್ಯವಾಗುವುದು. ಹಸಿವಾದಾಗ ಎಂತಹ ಹಿಂಸೆ ಆಗ್ತದೆ, ಎಂತಹ ಸಂಕಟ ಆಗ್ತದೆ. ಆ ಹಸಿವಿನ ಭೀಕರತೆಯನ್ನು ಕುರಿತು ಅನೇಕರು ಆಧುನಿಕ ಸಂದರ್ಭದಲ್ಲಿಯೂ ಹಳೆಗನ್ನಡ ನಡುಗನ್ನಡದ ಸಂದರ್ಭದಲ್ಲಿಯೂ ತಮ್ಮದೇ ಆದ ಕಾವ್ಯಗಳಲ್ಲಿ ಹಸಿವಿನ ಸಂಕಟವನ್ನು ಕುರಿತು, ಆ ಹಸಿವಾದಾಗ ನಮ್ಮ ಅಂಗಾಂಗಗಳಲ್ಲಿ ಉಂಟಾಗುವ ನಿತ್ರಾಣ, ಆ ಹಿಂಸೆ ಇದೆಯಲ್ಲ, ಸಂಕಟ ಇದೆಯಲ್ಲ, ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಚಿತ್ರಿಸಿದ್ದಾರೆ. ಆಧುನಿಕ ಸಂದರ್ಭದಲ್ಲಿಯೂ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ತಮ್ಮದೇ ಆದ ರೀತಿಯಲ್ಲಿ ಹಸಿವಿನ ಬಗ್ಗೆ ಬರೆಯುತ್ತಾರೆ. ಬೇವನೂರು ಮಹಾದೇವ ಸಾಹಿತಿ ಒಡಲಾಳ ಎನ್ನುವ ಕಾದಂಬರಿಯಲ್ಲಿ ಹಸಿವಿನ ಭೀಕರತೆಯನ್ನು ಚಿತ್ರಿಸ್ತಾರೆ. ನಮ್ಮ ಅನೇಕ ಕವಿಗಳು ಹಸಿವನ್ನ ಕುರಿತು ಬರೀತಾರೆ. ಇವತ್ತು ಆಧುನಿಕ ಸಂದರ್ಭದಲ್ಲಿ ಏನೆಲ್ಲ ವಿಜ್ಞಾನ ತಂತ್ರಜ್ಞಾನ ಮುಂದುವರೆದಿರುವ ಸಂದರ್ಭದಲ್ಲಿ ನಾಗರಿಕ ಪ್ರಪಂಚದಲ್ಲಿ ಹಸಿವಿನಿಂದ ಜನ ಸಾಯ್ತಾ ಇದ್ದಾರೆ ಅಂದರೆ ಅದು ಮನುಷ್ಯ ನಾಗರಿಕ ಪ್ರಪಂಚಕ್ಕೊಂದು ಕಳಂಕ. ಹಸಿವು ನಿಜ ಭಯಾನಕವಾದದ್ದು. ಅಂತಹ ಹಸಿವಿನಿಂದ ಇವತ್ತಿನ ಸಂದರ್ಭದಲ್ಲಿಯೂ ಜನ ನರಳುತ್ತಾ ಇದ್ದಾರೆ ಅನ್ನೋದು ನಮಗೆ ಸ್ವಲ್ಪ ಆಲೋಚನೆ ಮಾಡಬೇಕು. ಯಾಕೆ ಕೆಲವರಿಗೆ ಏನೂ ಇಲ್ಲದೆ ತಿನ್ನಲಿಕ್ಕಿಲ್ಲದೆ ಸಾಯ್ತಾ ಇದ್ದಾರೆ? ಸ್ವಲ್ಪ ಸಂವೇದನಾಶೀಲರಾದಂತಹ ವ್ಯಕ್ತಿಗಳು ಇದರ ಬಗ್ಗೆ ಆಲೋಚನೆ ಮಾಡಬೇಕು. ಜನ ಇವತ್ತೂ ಕೂಡ ತಿನ್ನಲಿಕ್ಕೆ ಇಲ್ಲದೆ ಸಾಯ್ತಾ ಇದ್ದಾರೆ ಅಂದರೆ ಅಂತಹ ಬಡತನ ಇನ್ನೂ ಕೆಲವು ದೇಶಗಳಲ್ಲಿ, ಕೆಲವು ಇವತ್ತಿನ ಸಮಾಜದಲ್ಲಿ ಇದೆ ಅಂದರೆ ಅದು ಅಂತಹ ಒಳ್ಳೆಯ ಮನುಷ್ಯತ್ವದ ಒಳ್ಳೆಯ ಲಕ್ಷಣ ಅಲ್ಲ. ನಮ್ಮಲ್ಲಿ ಹಸಿವಿಗೆ ಅನ್ನವನ್ನಿಡ್ತಕ್ಕಂಥವ್ರು ಬೇಕು. ಹಸಿವು ಎಂಬ ಹೆಬ್ಬಾವು ನಮ್ಮ ಬಸಿರ ಬಂದು ಹಿಡಿದಡೆ ಅವ್ರು ಹೇಳ್ತಾರೆ, ವಿಷವೇರಿತ್ತಯ್ಯ ಆಪಾದ ಮಸ್ತಕಕ್ಕೆ, ಅಂದರೆ ಮಸ್ತಕದಿಂದ ಹಿಡಿದು ಪಾದದವರೆಗೆ ಅದರ ಸಂಕಟ ವ್ಯಾಪಿಸ್ತಾ ಇದೆ. ಆ ವ್ಯಾಪಿಸ್ತಾ ಇರುವಂತಹ ಆ ನರಳಾಟ ಇದೆಯಲ್ಲ, ಸಂಕಟ ಇದೆಯಲ್ಲ, ಅದನ್ನು ತಡೆದುಕೊಳ್ಳಿಕ್ಕಾಗದೆ ಎಷ್ಟೋ ಜನ ಅಸುನೀಗುತ್ತಿದ್ದಾರೆ. ನಿಜವಾಗಿ ನಮ್ಮಲ್ಲಿ ಬೇಕಾದಂತಹ ಗಾರುಡಿಗರು ಹೇಗಿರಬೇಕು ಅಂದರೆ, ಹಸಿವಿಗೆ ಅನ್ನವನಿಕ್ಕಿ ಆ ವಿಷವನ್ನು, ಅಲ್ಲಿ ಆಗುತ್ತಿರುವಂಥ ನಿತ್ರಾಣ ಅಥವಾ ನಮ್ಮ ಆ ಒಂದು ದೌರ್ಬಲ್ಯ ಇದೆಯಲ್ಲ, ಅದನ್ನು, ನಮ್ಮಲ್ಲಿ ಉಂಟಾಗುವ ದುರ್ಬಲತೆ ಇದೆ, ಅದನ್ನು ಹೋಗಲಾಡಿಸಬೇಕು. ನಮ್ಮಲ್ಲಿರುವ ಸಂಕಟವನ್ನು ಹೋಗಲಾಡಿಸಬೇಕು. ಹಸಿವಿಗೆ ಅನ್ನವನಿಕ್ಕಿ ಆ ವಿಷವನ್ನು ಇಳುಹಬಲ್ಲಡೆ ಈ ಭೂಮಿಯಲ್ಲಿ ಅವನು ನಿಜವಾದ ಗಾರುಡಿಗ, ಗರುಡ ವಿದ್ಯೆಯನ್ನು ಬಲ್ಲವನು, ಅವನು ನಿಜವಾದ ಮಾಂತ್ರಿಕ. ಹೌದು, ಇವತ್ತಿನ ಆಧುನಿಕ ಸಂದರ್ಭದಲ್ಲಿ ಕೂಡ ನಾವು ಆಲೋಚನೆ ಮಾಡಬೇಕು. ನಮ್ಮ ಸರ್ಕಾರಗಳು, ನಮ್ಮ ರಾಜಕೀಯ ಮುತ್ಸದ್ದಿಗಳು ಎಲ್ಲೆಲ್ಲಿ ಹಸಿವಿನಿಂದ ಜನ ಇದ್ದಾರೋ ಆ ಹಸಿವಿಗೆ ಬೇಕಾದ, ಹಸಿವನ್ನು ಹೋಗಲಾಡಿಸ್ತಕ್ಕಂತಹ ಆಹಾರ ಸಾಮಗ್ರಿಗಳನ್ನು ಹೇಗೆ ರೂಪಿಸಿಕೊಳ್ಬೇಕು, ಹೇಗೆ ಬೆಳೀಬೇಕು, ಅದಕ್ಕೆ ಬೇಕಾದ ಸೌಕರ್ಯಗಳನ್ನು ಹೇಗೆ ಒದಗಿಸಬೇಕು, ಅದನ್ನು ಕುರಿತು ಆಲೋಚನೆ ಮಾಡಬೇಕಾಗ್ತದೆ. ಇಂದಿಗೂ ಕೆಲವು ದೇಶಗಳಲ್ಲಿ ಹಸಿವಿನಿಂದ ನರಳುತ್ತಾ ಇರತಕ್ಕಂಥ ಚಿತ್ರಣಗಳನ್ನು ನಾವು ನೋಡ್ತಾ ಇರ್ತೇವೆ. ಶರಣ ಬಂಧುಗಳೇ, ದಾಸಿಮಯ್ಯನವರು ಹಸಿವಿಗೆ ಅನ್ನವನಿಕ್ಕಿ ವಿಷವನ್ನಿಳುಹಬಲ್ಲಡೆ ಅಂತ ಹೇಳ್ತಿರುವ ಮಾತಿನಲ್ಲಿ ನಾವಿದನ್ನು ಗ್ರಹಿಸಬೇಕು. ನಿಜವಾದ ಮುತ್ಸದ್ದಿ ಅಥವಾ ನಿಜವಾದ ಒಬ್ಬ ಸಮಾಜ ಸುಧಾರಕ ಸಮಾಜದಲ್ಲಿ ಎಲ್ಲರಿಗೂ ಎಲ್ಲವೂ ಸಿಗುವಂತೆ ನೋಡಿಕೊಳ್ಬೇಕು. ಯಾರು ಕೆಲವರು ಸ್ವಾರ್ಥಿಗಳು ಜಾಸ್ತಿ ಆಗುತ್ತಾರೋ, ಎಲ್ಲಿ ಸಂಗ್ರಹ ಬುದ್ಧಿ ಹೆಚ್ಚಾಗ್ತದೋ, ನನಗೆ, ನನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಎನ್ನುವಂಥ ಆಸೆ ಎಲ್ಲಿ ಜಾಸ್ತಿ ಆಗ್ತಾ ಹೋಗ್ತದೆಯೋ, ಆಗ ಎಲ್ಲ ಇದ್ದರೂ ಎಲ್ಲರಿಗೂ ಇರುವುದಿಲ್ಲ, ಎಲ್ಲೋ ಕೆಲವರ ಪಾಲಾಗಿ ಬಿಡುತ್ತವೆ. ಆಗಲೇ ಬಡತನ ಎಂಬುದು ಜಾಸ್ತಿ ಆಗ್ತದೆ, ಕೆಲವರು ಹಸಿವಿನಿಂದ ಸಾಯಬೇಕಾಗ್ತದೆ. ಮೊದಲು ಸಮಾಜದ ನಿರ್ಮಾಣ ಮಾಡಬೇಕು ಅನ್ನೋ ಆಲೋಚನೆ ಇರತಕ್ಕಂಥವರು ಎಲ್ಲ ಮೂಲಭೂತ ಸೌಲಭ್ಯಗಳು ಎಲ್ಲರಿಗೂ ದೊರೆಯುವಂತೆ ಮಾಡಬೇಕು. ನಾವಿದನ್ನು ಕುರಿತು ಆಲೋಚನೆ ಮಾಡಬೇಕಾಗ್ತದೆ. ದಾಸಿಮಯ್ಯನವರು ಇಂತಹ ಅನೇಕ ವಿಚಾರಗಳನ್ನು ತಮ್ಮ ವಚನಗಳಲ್ಲಿ ಅವರು ಪ್ರಸ್ತಾಪಿಸ್ತಾ ಹೋಗ್ತಾರೆ. ನಾನೀಗಾಗಲೇ ಪ್ರಾರಂಭದಲ್ಲಿ ಹೇಳಿದಂತೆ ಅಷ್ಟಾವರಣಗಳು, ಷಟ್ಸ್ಥಲಗಳನ್ನು ಕುರಿತಂತೆಯೂ ಕೂಡ ಅವರು ತಮ್ಮ ವಚನಗಳಲ್ಲಿ ಪ್ರಸ್ತಾಪಿಸುತ್ತಾರೆ. ಗುರು ಅಂದರೆ ಹೇಗೆ, ಲಿಂಗ ಅಂದರೆ ಹೇಗೆ, ಮನುಷ್ಯ ಹೇಗೆ ತನ್ನ ಸಾಧನೆಯ ಪಥದಲ್ಲಿ ಯಾವ ಹಂತಗಳನ್ನು ಹೇಗೆ ದಾಟಬೇಕು ಎನ್ನುವುದನ್ನು ಕೂಡ ಕೆಲವು ವಚನಗಳಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಒಂದೆರಡು ವಚನಗಳನ್ನು ಇಲ್ಲಿ ಪ್ರಸ್ತಾಪಿಸುವುದಾದರೆ, ಗುರು ಕರುಣಿಸಲು ಸಂಸಾರ ವಿಷಯ ಕೆಟ್ಟಿತ್ತು, ಮಾಯಾ ಪ್ರಪಂಚು ಬಿಟ್ಟಿತ್ತು, ಮುಂದಣ ಹುಟ್ ಅರತು ಹೋಯಿತ್ತು, ನೆಟ್ಟಗೆ ಗುರುಪಾದವ ಮುಟ್ಟಿ ಭವಗೆಟ್ಟೆನು ಕಾಣ ರಾಮನಾಥ ಎನ್ನುತ್ತಾರೆ. ಗುರುವಿನ ಮಹತ್ವವನ್ನು ತಿಳಿಸುತ್ತಿರುವ ಈ ವಚನದಲ್ಲಿ ಗುರುಗಳ ಕರುಣೆಯಿಂದ ನಾವು ಯಾವ ರೀತಿ ಬೆಳೆಯಬಹುದು, ಗುರುವಿನ ಅನುಗ್ರಹ ದೊರೆತಿದ್ದೇ ಆದರೆ
ಒಬ್ಬ ವ್ಯಕ್ತಿ ಹೇಗೆ ತನ್ನ ವ್ಯಕ್ತಿತ್ವವನ್ನು ಉತ್ತಮ ರೀತಿಯಲ್ಲಿ ರೂಪಿಸಿಕೊಳ್ಳಬಹುದು ಎಂಬುದನ್ನು ಇಲ್ಲಿ ಹೇಳ್ತಾರೆ. ಗುರು ಕರುಣಿಸಲು, ನಮಗೆಲ್ಲ ಗೊತ್ತಿದೆ ದೀಕ್ಷಾಗುರು, ಶಿಕ್ಷಾಗುರು, ಮೋಕ್ಷಗುರು ಎಂಬುದಲ್ಲಿ ಗುರುಗಳನ್ನು ಕುರಿತು ಮಾತನಾಡ್ತೇವೆ. ಗುರು ನಮಗೆ ಅನುಗ್ರಹ ಮಾಡಿದ್ದೇ ಆದರೆ ಈ ಸಂಸಾರ ಎನ್ನುವ ಇಲ್ಲಿರ್ತಕ್ಕಂಥ ಲೌಕಿಕವಾದ ಈ ವಿಷಯ ವ್ಯಾಮೋಹ ಇದೆಯಲ್ಲ, ಇದು ನನ್ನಿಂದ ದೂರವಾಗ್ತದೆ. ಗುರುವಿನ ಅನುಗ್ರಹದಿಂದ ನಾನು ಸಾಂಸಾರಿಕ ಅಥವಾ ಪ್ರಾಪಂಚಿಕ ಈ ಲೋಕ ಭೋಗೋಪಭೋಗಗಳ ಬಗೆಗಿನ ವಿಷಯಗಳಿಂದ ದೂರವಾಗುತ್ತೇನೆ. ಅವ್ರು ಹೇಳ್ತಾರೆ, ಮಾಯಾ ಪ್ರಪಂಚ ಬಿಟ್ಟಿತ್ತು. ನಮ್ಮನ್ನು ಯಾವುದು ಆಕರ್ಷಿಸ್ತಾ ಇರತಕ್ಕಂತಹ ಪ್ರಾಪಂಚಿಕತೆ ಇದೆಯೋ, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಎನ್ನುವಂತಹ ಈ ಲೌಕಿಕವಾದ ವಸ್ತುಗಳ ಉಪಭೋಗದ ಮೋಹ ಇದೆಯಲ್ಲ, ಇದು ನನ್ನನ್ನು ಬಿಟ್ಟು ಹೋಗಬೇಕಾದರೆ ಗುರುವಿನ ಅನುಗ್ರಹ ಬೇಕು. ಅವ್ರು ಹೇಳ್ತಾರೆ, ಮಾಯಾ ಪ್ರಪಂಚ ನನ್ನನ್ನು ಬಿಟ್ಟು, ಅಷ್ಟೇ ಅಲ್ಲ, ಇಷ್ಟೆಲ್ಲ ಮಾಯಾ ಪ್ರಪಂಚ ಬಿಟ್ಟು ಹೋದ ಮೇಲೆ, ಸಂಸಾರದಿಂದ ನಾನು ದೂರವಾದ ಮೇಲೆ, ಅಂದರೆ ಸಂಸಾರ ವೈಷಯಿಕ ವಿಷಯಗಳು ಏನು ನನ್ನಿಂದ ದೂರ ಆಗ್ತವೋ, ಆಗ ನನ್ನ ಮುಂದಣ ಹುಟ್ಟು ಅರತು ಹೋಯಿತು, ಬತ್ತಿ ಹೋಯಿತು. ಹಿಂಗೆ ನಾನು ಮುಂದಿನ ಜನ್ಮದಲ್ಲಿ ಮತ್ತೆ ಹುಟ್ಟಿ ಬರಬೇಕಾಗಿಲ್ಲ. ನನ್ನ ಕರ್ಮ ಫಲವೆಲ್ಲವೂ ನೀಗಿ ಹೋಗುತ್ತದೆ. ಅಂದರೆ ಇದಕ್ಕೆ ಬೇಕಾಗುವುದು ಗುರುವಿನ ಅನುಗ್ರಹ ಎನ್ನುತ್ತಾರೆ. ನೆಟ್ಟಗೆ ಗುರುಪಾದವ ಮುಟ್ಟಿ ಭವಗೆಟ್ಟೆನು ಕಾಣ ರಾಮನಾಥ. ಭವಗೆಡುವುದು ಅಂದರೆ ಮುಕ್ತಿಯನ್ನು ಹೊಂದುವುದು. ನಾನು ಮತ್ತೆ ಮತ್ತೆ ಹುಟ್ಟಿ ಬರಬೇಕಾಗಿಲ್ಲ. ಈ ಜನ್ಮದಲ್ಲಿಯೇ ನಾನು ಸಾರ್ಥಕತೆಯನ್ನು ಪಡೆಯುತ್ತೇನೆ. ಇದಕ್ಕೆ ಬೇಕಾಗುವುದು ಗುರುವಿನ ಅನುಗ್ರಹ ಎನ್ನುತ್ತಾರೆ. ಅಂತಹ ಅನುಗ್ರಹವನ್ನು ಪಡೆಯಬೇಕಾದರೆ ಒಳ್ಳೆಯ ಗುರು ನಮಗೆ ಸಿಗಬೇಕು. ಅದನ್ನು ಹೇಳುವಾಗ ದಾಸಿಮಯ್ಯನವರು ಒಂದು ಕಡೆ ಮಾತಾಡ್ತಾರೆ, ಹೇಗೆ ಗುರುವನ್ನು ಒಲಿಸಿ ಉತ್ತಮ ಗುರುವನ್ನು ಪಡೆಯುವುದೂ ಕೂಡ ನಮ್ಮ ಸುಕೃತವೇ. ಕೇವಲ ಗುರುಗಳನ್ನು ಪಡೆಯುವುದಷ್ಟೇ ಅಲ್ಲ, ಗುರುಗಳು ಕಲಿಸುತ್ತಿರುವ ವಿದ್ಯೆಯನ್ನು ಸರಿಯಾದ ರೀತಿಯಲ್ಲಿ ಗ್ರಹಿಸಿ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದರೊಂದಿಗೆ ಗುರುವು ನಮಗೆ ಕೊಟ್ಟಂತಹ ಇಷ್ಟಲಿಂಗವನ್ನು ಯಾವ ರೀತಿಯಲ್ಲಿ ಅದನ್ನು ಪೂಜಿಸುವುದು ಅಂದರೆ ಕೇವಲ ಬಾಹ್ಯ ಆಡಂಬರಗಳ ಪೂಜೆ ಅಲ್ಲ, ಅದನ್ನು ಆರಾಧಿಸುವುದು, ಮನಸ್ಸಿನಲ್ಲಿ ಅದನ್ನು ಸಂಪೂರ್ಣವಾಗಿ ಅದರ ಮೇಲೆ ತನ್ನ ನಂಬಿಕೆಯನ್ನಿಟ್ಟು ಲಿಂಗಾಂಗ ಸಾಮರಸ್ಯದ ಕಡೆಗೆ ಹೊರಡಬೇಕು. ಅದನ್ನು ಅನುಭವ ಎಂದು ಕರೆಯುತ್ತಾರೆ. ಈಗ ನಾನು ಇದುವರೆಗೂ ಹೇಳಿದ ವಚನಗಳು ಕೇವಲ ಲೌಕಿಕವಾದ ಕೆಲವು ಅರ್ಥಗಳಲ್ಲಿ ಮಾತನಾಡಿದೆ. ಅನುಭವದಿಂದ ಮಾತನಾಡುವ, ನಮ್ಮಲ್ಲಿ ವಚನಗಳನ್ನು ಕುರಿತು ಸಾಹಿತ್ಯಿಕವಾಗಿ ಅಥವಾ ಲೌಕಿಕವಾದ ಹೋಲಿಕೆ ಉಪಮೆಗಳೊಂದಿಗೆ ಮಾತನಾಡುವವರ ಸಂಖ್ಯೆಯನ್ನು ಜಾಸ್ತಿಯೇ ಇದೆ. ಆದರೆ ಅನುಭವದ ಹಿನ್ನೆಲೆಯಲ್ಲಿ ಅವುಗಳನ್ನು ಅರ್ಥೈಸಿಕೊಂಡು ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ವಚನಗಳನ್ನು ಅರ್ಥೈಸಬೇಕಾಗ್ತದೆ. ಆ ವಚನಗಳ ಸಂದೇಶಗಳನ್ನು ತಲುಪಿಸಬೇಕಾಗ್ತದೆ. ಅನುಭವ ಇರಬೇಕು. ಅಂದರೆ ಶಿವಭಾವ ಅವರಿಗೆ ಅದರ ಅರ್ಥವನ್ನು ಅರ್ಥ ಮಾಡಿಕೊಂಡು ನಾವು ಅದನ್ನು ಪಾಲಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸಬೇಕು. ದಾಸಿಮಯ್ಯನವರು ಅದನ್ನೂ ಕೂಡ ಒಂದು ವಚನದಲ್ಲಿ ಮಾತನಾಡ್ತಾರೆ. ಅನುಭವವಿಲ್ಲದೆ ಈ ತನು ಎಳತಟವಾಗಿತ್ತಂತೆ. ಅಂದರೆ ಇದು ಹಾಳಾಗಿ ಹೋಗ್ತದೆ. ಅನುಭವ ಇರಬೇಕು. ಆ ವಚನ ಹೀಗಿದೆ, ಅನುಭವವಿಲ್ಲದೆ ಈ ತನು ದೇಹ ಎಳತಟವಾಯಿತು. ಅನುಭವವು ಈ ತನುವಿಂಗೆ ಆಧಾರ. ಶಿವನನ್ನು ಅರ್ಥ ಮಾಡಿಕೊಳ್ಳುವ ಅನುಭವ, ಸರಳವಾಗಿ ಹೇಳಬೇಕು ಅಂದರೆ ಆ ಶಿವನನ್ನು ಹೊಂದಲಿಕ್ಕೆ ಬೇಕಾಗ್ತಕ್ಕಂತಹ ಲಿಂಗ ಅಂಗ ಸಾಮರಸ್ಯ ಆಗಬೇಕಲ್ಲಿ. ಆ ಶಿವನಲ್ಲಿ ಲೀನವಾಗ್ತಕ್ಕಂತಹ ಪ್ರೇರಣೆ ಬರಬೇಕು ನಮಗೆ. ಅದು ಅನುಭವ. ಪರಸ್ಪರ ಹೊಂದಿಕೊಳ್ಳುವ, ಕೂಡಿಕೊಳ್ಳುವ, ಲೀನವಾಗುವ, ಲೀನ, ಅದರಲ್ಲಿ ಲೀನವಾಗಬೇಕು ನಾನು. ಅಂತಹ ಲಿಂಗದಲ್ಲಿ ಬೆರೆತು ಹೋಗಬೇಕು. ಆಗ ಮಾತ್ರ ನನ್ನ ತನು ಸಾರ್ಥಕ. ಅವರು ಹೇಳ್ತಾರೆ, ಅನುಭಾವವೇ ಇಲ್ಲದೆ ಇದ್ರೆ ಕಷ್ಟ. ಅನುಭಾವವು ಈ ತನುವಿಂಗೆ ಆಧಾರ. ಅನುಭಾವಿಗಳ ಅನುಭಾವವನ್ನು ಮನವಾರೆ ವೇದಿಸಿದವರಿಗೆ ಜನನವಿಲ್ಲ ಕಾಣ. ಅವರು ಕೂಡ ಯಾರು ಈ ಅನುಭವವನ್ನು ಅರ್ಥ ಮಾಡಿಕೊಳ್ಳುತ್ತಾರೋ, ಅದನ್ನು ಸರಿಯಾದ ರೀತಿಯಲ್ಲಿ ವೇದ್ಯ ಮಾಡಿಕೊಳ್ಳುತ್ತಾರೋ ಅವರಿಗೆ ಮುಂದಿನ ಜನ್ಮವೆಂಬುದೇ ಇಲ್ಲ. ಅವರು ಈ ಜನ್ಮದಲ್ಲಿಯೇ ಸಾರ್ಥಕತೆಯನ್ನು ಪಡೆಯುತ್ತಾರೆ, ಮೋಕ್ಷವನ್ನು ಪಡೆಯುತ್ತಾರೆ. ಮೋಕ್ಷ, ನಿರ್ವಾಣ, ಮುಕ್ತಿ ಇವೆಲ್ಲ ದೊಡ್ಡ ದೊಡ್ಡ ಪದಗಳು. ಅರ್ಥಪೂರ್ಣವಾದ ಬದುಕನ್ನು ಬದುಕುತ್ತಾರೆ. ಯಾವಾಗ ನನಗೆ ನಿಜವಾದ ಅರ್ಥದಲ್ಲಿ ಗುರುವಿನ ಅನುಗ್ರಹದಿಂದ ಸಾಧನೆಯ ಪಥದಲ್ಲಿ ಸಾಗುತ್ತಾ ಈ ಬಸವಾದಿ ಪ್ರಮತರ ವಿಚಾರಗಳನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾ ನಾನು ಅನುಭಾವಿಯಾಗಬೇಕು. ಅಂತಹ ಅನುಭವದ ಹಿನ್ನೆಲೆಯಲ್ಲಿ ನಾವು ವಚನಗಳನ್ನು ಮಾತನಾಡಬೇಕಾಗ್ತದೆ. ಶರಣ ಬಂಧುಗಳೇ, ಅನುಭವದ ಬಗ್ಗೆ ಇನ್ನೊಂದು ಮಾತನ್ನು ಇಲ್ಲಿ ದಾಸಿಮಯ್ಯನವರು ಹೇಳುವುದರೊಂದಿಗೆ ನನ್ನ ಈ ಒಂದು ಪ್ರವಚನದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇನೆ. ಅನುಭವವಿಲ್ಲದ ಭಕ್ತಿ ತಲೆಗೆಳಗಾದುದಯ್ಯ, ವ್ಯರ್ಥ ಅಂತ. ಭಕ್ತಿಯನ್ನು ತೋರ್ಪಡಿಸಿಕೊಳ್ತಾರೆ, ಆದರೆ ಅದರಲ್ಲಿ ಅನುಭವವೇ ಇರೋದಿಲ್ಲ. ಕೇವಲ ಡಂಬಾಚಾರ ಅಥವಾ ಡಾಂಬಿಕತೆ, ಅಂತಹ ಭಕ್ತಿ ವ್ಯರ್ಥ. ಅದನ್ನು ಹೇಳ್ತಾರೆ ದಾಸಿಮಯ್ಯನವರು, ಅನುಭವವಿಲ್ಲದ ಭಕ್ತಿ ತಲೆಕೆಳಗಾದುದಯ್ಯ, ಅನುಭವ ಭಕ್ತಿಗೆ ಆಧಾರ.
ಅನುಭಾವ ಭಕ್ತಿಗೆ ನೆಲೆಮನೆ. ನೆಲೆಮನೆ ಅಂದರೆ ತವರು ಮನೆ. ಅನುಭಾವವುಳ್ಳವರ ಕಂಡು ತುರ್ಯ ಸಂಭಾಷಣೆಯ ಬೆಸಗೊಳ್ಳದಿದ್ದಡೆ ನರಕದಲ್ಲಿಕ್ಕಯ್ಯ ರಾಮನಾಥ. ಯಾರು ಅನುಭಾವಿಗಳು ಇರುತ್ತಾರೋ ಅಂಥವ್ರನ್ನ ಕಂಡಾಗ ಆ ಶಿವ ಸಂಭಾಷಣೆ ಮಹತ್ತರವಾದ ಅಂದರೆ ಅತ್ಯುತ್ತಮವಾದ ಅವರೊಂದಿಗೆ ಸಂಭಾಷಣೆಯಲ್ಲಿ ತೊಡಗಿಸಿಕೊಳ್ಬೇಕಂತೆ. ಶಿವ ಅನುಭವಿಗಳು ಯಾರಿದ್ದಾರೋ ಅವರನ್ನ ಕಂಡಾಗ, ಅವರ ಜೊತೆಯಲ್ಲಿ ಬೆರೆತಾಗ, ಅವರ ಒಡನಾಟದಲ್ಲಿರುವಾಗ ನಾವು ಅತ್ಯಂತ ಉತ್ತಮ ರೀತಿಯಲ್ಲಿ ನಡೆದುಕೊಳ್ಳಬೇಕಾಗ್ತದೆ. ತುರಿಯ ಸಂಭಾಷಣೆ ಅಂದರೆ ಮಹತ್ತರವಾದ ರೀತಿಯಲ್ಲಿ, ಅತ್ಯುತ್ತಮವಾದ ಮಟ್ಟದಲ್ಲಿ. ನಾವು ಹೇಗೋ ಕ್ಷುಲ್ಲಕವಾಗಿ ವರ್ತಿಸುವುದಕ್ಕಾಗುವುದಿಲ್ಲ. ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಯಲ್ಲಿರುವಾಗ ನಾವು ನಮ್ಮ ವ್ಯಕ್ತಿತ್ವವನ್ನು ನಮ್ಮ ರೂಪಿಸಿಕೊಳ್ಳುವಾಗ ನಾವು ಹೇಗಿರಬೇಕು, ನಮ್ಮಲ್ಲಿರುವ ದೊಡ್ಡತನವನ್ನು ಕೂಡ ನಾವು ಅಭಿವ್ಯಕ್ತಿಸಬೇಕಾಗ್ತದೆ. ತುಂಬ ದೊಡ್ಡ ವ್ಯಕ್ತಿಗಳ ಬಳಿಯಲ್ಲಿ ತುಂಬ ಚಿಕ್ಕದಾಗಿ ಅಥವಾ ಕ್ಷುಲ್ಲಕವಾಗಿ ವರ್ತಿಸಲಿಕ್ಕಾಗೋದಿಲ್ಲ. ನಾವು ಮಾತನಾಡುವ ಮಾತುಗಳು, ನಮ್ಮ ವರ್ತನೆ ಇವೆಲ್ಲವೂ ಕೂಡ ಗೌರವಪೂರ್ವಕವಾಗಿರಬೇಕು. ಅವು ಅರ್ಥಪೂರ್ಣವಾದ ಸಂಭಾಷಣೆಯಿಂದ ಕೂಡಿರಬೇಕು. ಅವು ವ್ಯರ್ಥವಾಗಬಾರದು. ಅನುಭಾವಿಗಳ ಕಂಡು ತುರ್ಯ ಸಂಭಾಷಣೆಯ ಬೆಸಗೊಳ್ಳದಿದ್ದಡೆ ಅಂದರೆ ಅತ್ಯುತ್ತಮವಾದ ರೀತಿಯಲ್ಲಿ ಅವರ ಜೊತೆಯಲ್ಲಿ ನಾವು ಆ ಮಟ್ಟದಲ್ಲಿ, ದೊಡ್ಡ ಮಟ್ಟದಲ್ಲಿ ಮಾತನಾಡದೇ ಇದ್ದರೆ, ಇಲ್ಲದೇ ಇದ್ದರೆ ನನ್ನ ಜೀವನ ವ್ಯರ್ಥ. ಅದಕ್ಕೆ ದಾಸಿಮಯ್ಯನವರು ಹೇಳ್ತಾರೆ, ತುರ್ಯ ಸಂಭಾಷಣೆಯ ಬೆಸಗೊಳ್ಳದಿದ್ದರೆ ನರಕದಲ್ಲಿಕ್ಕಯ್ಯ, ನನಗೆ ನೀನು ಅಂತಹ ಒಂದು ಹಿಂಸೆಯನ್ನು ಕೊಟ್ಟು ಬಿಡು ಅಂತ ಕೇಳ್ತಾರೆ. ಅಂದರೆ ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಕಂಡಾಗ, ಅನುಭಾವಿಗಳನ್ನು ಕಂಡಾಗ ನಾವು ಕೂಡ ಅವರಿಗೆ ಗೌರವದಿಂದ ನಡೆಸಿಕೊಳ್ಳುತ್ತಾ, ನಾವು ಅವರಂತಾಗಲು, ಅವರ ಆದರ್ಶಗಳನ್ನು ಅನುಕರಣೆ ಮಾಡುತ್ತಾ ನಾವು ಕೂಡ ಶಿವಾನುಭವಿಗಳ ಆಗಬೇಕು. ಅದನ್ನು ಬಿಟ್ಟು ಅನುಭಾವದ ಅರ್ಥವನ್ನೇ ತಿಳಿಯದೆ ಕೇವಲ ವಚನಗಳನ್ನು ಅಥವಾ ಶರಣ ತತ್ವಗಳನ್ನು ಹೇಳುವ ಯಾವುದೇ ವಿಚಾರಗಳನ್ನಾಗಲಿ ಕೇವಲ ಮಾತುಗಳ ಮೂಲಕ ಆಡಿದರೆ ಆಗೋದಿಲ್ಲ. ಅವುಗಳನ್ನು ನಾವು ಪಾಲಿಸುವ ನಿಟ್ಟಿನಲ್ಲಿಯೂ ಪ್ರಯತ್ನ ಮಾಡಬೇಕು ಎಂಬುದು ನಮ್ಮೆಲ್ಲರ ಆಶಯ ಆಗಿರಬೇಕು. ಶರಣ ಬಂಧುಗಳೇ, ಬೆಂಗಳೂರು ಕೇಂದ್ರ ಬಸವ ಸಮಿತಿ, ಧಾರವಾಡ ಮತ್ತು ಕಲಬುರಗಿ ಬಸವ ಸಮಿತಿಗಳು ವಿಶೇಷವಾಗಿ ಆಯೋಜಿಸತಕ್ಕಂತಹ ಆನ್ಲೈನ್ ಉಪನ್ಯಾಸ ಮಾಲೆಯಲ್ಲಿ ನನಗೆ ಅವಕಾಶ ದೊರೆತದ್ದಕ್ಕೆ ನಾನು ಈ 3 ಬಸವ ಸಮಿತಿಗಳ ಪದಾಧಿಕಾರಿಗಳಿಗೆ ಆಭಾರಿಯಾಗಿದ್ದೇನೆ. ನನ್ನ ಮಾತುಗಳನ್ನು ಆಲಿಸಿದಂತಹ ನಿಮಗೂ ಕೂಡ ನಾನು ಕೃತಜ್ಞನಾಗಿದ್ದೇನೆ. ನನಗೆ ಗೊತ್ತಿರುವ ಕೆಲವು ವಿಚಾರಗಳನ್ನು, ದಾಸಿಮಯ್ಯನವರ ವೈಯಕ್ತಿಕ ವಿಚಾರ ಮತ್ತು ದಾಸಿಮಯ್ಯನವರ ಕೆಲವು ವಚನಗಳನ್ನು ಇಟ್ಟುಕೊಂಡು ನನ್ನ ಈ 1-2 ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಹೇಳ್ತಾ ವಿರಮಿಸ್ತಾ ಇದ್ದೇನೆ. ಶರಣು ಶರಣಾರ್ಥಿಗಳು. ಜಲಚರಕ್ಕೆ ತೆಪ್ಪದ ಹಂಗು, ಜಲಚರಕ್ಕೆ ತೆಪ್ಪದ ಹಂಗು, ವಿಹಂಗಗೇಕೆ ಅಡಿವ ಜಯಮೆಟ್ಟು, ವಿಹಂಗಗೇಕೆ ಅಡಿವ ಜಯಮೆಟ್ಟು, ಜಲಚರಕ್ಕೆ ತೆಪ್ಪದ ಹಂಗು, ಮಧುರ ರಸಕ್ಕೆ ಮೇಲಪ್ಪ ಸಿಹಿ, ಮಧುರ ರಸಕ್ಕೆ ಮೇಲಪ್ಪ ಸಿಹಿ, ಕಲ್ಪವೃಕ್ಷಕ್ಕೆ ಕಾಲದ ಹಂಗು, ಕಲ್ಪವೃಕ್ಷಕ್ಕೆ ಕಾಲದ ಹಂಗು, ದಾಸೋಹವನರಿದು ಮಾಡುವಂಗೆ ಇನ್ನೇತರ ಪೂಜೆ ಪುಣ್ಯ, ದಾಸೋಹವನರಿದು ಮಾಡುವಂಗೆ
ಪ್ರಿಯ ಚಂದೇಶ್ವರ ಲಿಂಗಕ್ಕೆ ಎಡೆದೆರಪಿಲ್ಲ. ಚನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗಕ್ಕೆ ಎಡೆದೆರಪಿಲ್ಲ.